ಎಲ್ರಿಗೂ ನಮಸ್ಕಾರ, ಶುಭ ಮುಂಜಾನೆ. ನೀವು ನೋಡ್ತಾ ಇದ್ದೀರಾ ಸುವಿಚಾರಗಳನ್ನು ತಿಳಿಯಪಡಿಸುವಂಥ ಧಾರ್ಮಿಕ ಕಾರ್ಯಕ್ರಮ ಧರ್ಮಜ್ಯೋತಿ. ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನಾನಿದ್ದೀನಿ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಇನ್ನು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುವಾರದ ಈ ದಿನ ಯಾವೆಲ್ಲ ವಿಶೇಷವಾದ ವಿಚಾರಗಳನ್ನು ನಮಗೆ ತಿಳಿಸಲಿದ್ದಾರೆ ಕೇಳ್ಬಿಡೋಣ. ಇವರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂಥ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ನಮಸ್ಕಾರ ಮತ್ತು ಧನ್ಯವಾದ. ಗುರುವಾರದ ಈ ದಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಒಂದು ಶುಭ ಶ್ಲೋಕದೊಂದಿಗೆ. ಅದನ್ನು ಮುಂದುವರಿಸ್ತಾ ಪಂಚಾಂಗ ಶ್ರವಣ ಕೂಡ ಮಾಡಿ ಗುರುಗಳೇ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ಎಲ್ಲ ವೀಕ್ಷಕರಿಗೂ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ, ಯಾರ್ಯಾರು ಈ ಒಂದು ಸೆಪ್ಟೆಂಬರ್ ತಿಂಗಳ 11ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ವಿವಾಹಾದಿ ಮಂಗಳ ಕರ್ಮಗಳ ಆಚರಣೆಯಲ್ಲಿ ಸಂಭ್ರಮದಲ್ಲಿ ಏನಿದ್ದೀರಾ ಅಂಥ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವಂತನ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೆ ಇರಲಿ. ನಿಮಗೆ ಎಲ್ಲ ರೀತಿಯಾಗಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ. ಪರಮಾತ್ಮನ ಅನುಗ್ರಹದಿಂದ ಸುಖ, ಶಾಂತಿ, ನೆಮ್ಮದಿ ನಿಮಗೆ ದೊರಕಲಿ ಅಂಥೇಳಿ ಅವನನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇವತ್ತಿನ ಪಂಚಾಂಗಕ್ಕೆ ಮೊದಲು ಗಮನವನ್ನು ಕೊಡೋಣ. ಇವತ್ತು ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷದ ಚತುರ್ಥಿಯ ದಿವಸ ಗುರುವಾರ. ಇವತ್ತು ಅಶ್ವಿನಿ ನಕ್ಷತ್ರಕ್ಕೆ ಚಂದ್ರನ ಪ್ರವೇಶ ನಿನ್ನೆ ರಾತ್ರಿ ಆಗಿದೆ. ಅರ್ಥಾತ್ ಮೇಷರಾಶಿಯಲ್ಲಿ ಚಂದ್ರ ಇದ್ದಾನೆ. ಇವತ್ತು ಅಶ್ವಿನಿ ನಕ್ಷತ್ರ, ಹಾಗೆಯೇ ಧ್ರುವ ಅನ್ನುವಂತಹ ಒಂದು ಯೋಗ ಇದೆ, ಬಾಲವ ಅನ್ನುವಂತಹ ಕರ್ಣ ಇದೆ. ಇದು ಇವತ್ತಿನ ಪಂಚಾಂಗವಾದರೆ ಗ್ರಹ ಸ್ಥಿತಿಯನ್ನು ಒಂದು ಸಾರಿ ನೋಡೋಣ. ಇದರಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದರೆ, ಮೇಷರಾಶಿ ಈಗ 2-3 ದಿವಸ ಅಲ್ಲ, ಹೆಚ್ಚು ಕಡಿಮೆ 20 ದಿವಸದಿಂದ ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇರಲಿಲ್ಲ. ಆ ಮೇಷರಾಶಿಗೆ ಚಂದ್ರನ ಪ್ರವೇಶವಾಗಿದೆ. ವೃಷಭದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನ ಗುರು, ಕರ್ಕಾಟಕ ಶುಕ್ರ, ಸಿಂಹದಲ್ಲಿ ರವಿ ಬುಧ ಕೇತು, ಕನ್ಯಾದಲ್ಲಿರ್ತಕ್ಕಂತಹ ಮಂಗಳ, ತುಲಾ ವೃಶ್ಚಿಕ ಧನು ಮಕರ 4 ರಾಶಿಗಳು ರಿಕ್ತವಾಗಿರ್ತಕ್ಕಂಥದ್ದು. ಅರ್ಥಾತ್ ಯಾವುದೇ ಗ್ರಹ ಸಂಚಾರ ಇಲ್ಲದೇ ಇರುವಂಥದ್ದು. ಯಥಾ ಪ್ರಕಾರ ಕುಂಭರಾಶಿಯಲ್ಲಿ ರಾಹು ಸಂಚಾರ ಇದೆ, ಹಾಗೆಯೇ ಮೀನರಾಶಿಯಲ್ಲಿ ಶನೈಶ್ಚರನ ಚಲನೆ ಅಂತಕ್ಕಂಥದ್ದು ನಡೀತಾ ಇದೆ. ಇದು ನಿಮಗೆಲ್ಲರಿಗೂ ಗೊತ್ತಿರೋವಂಥ ವಿಚಾರ. ಸ್ವಲ್ಪ ವ್ಯತ್ಯಾಸಗಳಾದರೆ ಹೇಗೂ ತಿಳಿಸ್ತಾ ಇರ್ತೀನಲ್ಲ, ನೋಡಿ ಗಮನಿಸ್ಕೊಳ್ಳಿ. ಹಾಗೆಯೇ ಯುಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ದಿನವನ್ನು ನಡೆಸಿ. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ರುಜಿ, ಮೊದಲ ರಾಶಿಗೆ ಹೇಗಿದೆ ಈ ದಿನ? ಮೊದಲಿಗೆ ಮೇಷರಾಶಿಯನ್ನು ನೋಡೋಣ. ಮೇಷರಾಶಿಯವರಿಗೆ ಇವತ್ತು ದಿಢೀರ್ ಪ್ರಗತಿಯಾಗ್ತಕ್ಕಂಥ ಕೆಲವು ಲಕ್ಷಣ ಇದೆ. ಕಾರಣ ಚತುರ್ಥಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ಬಂದಿದ್ದಾನೆ. ಅವ ಏನು ಮಾಡ್ತಾನೆ, ಮಾನಸಿಕವಾಗಿ ಧೈರ್ಯ ಸ್ಥೈರ್ಯಗಳನ್ನು ಅನುಗ್ರಹ ಮಾಡ್ತಾನೆ. ಅದರ ಜೊತೆಯಲ್ಲಿ ಪ್ರಗತಿಯನ್ನು, ರಾಶ್ಯಾಧಿಪತಿ ಷಷ್ಠದಲ್ಲಿದ್ದು ಶನಿಯ ದೃಷ್ಟಿಯನ್ನು ಹೊಂದುತ್ತಾನೆ, ಕರ್ಮಲಾಭಾಧಿಪತಿಯ ದೃಷ್ಟಿಯನ್ನು ಹೊಂದುತ್ತಾನೆ. ಹಾಗಾಗಿ ಇವತ್ತು ಒಂದು ಅಚೀವ್ಮೆಂಟ್, ಸಾಧನೆಯನ್ನು ಮಾಡಲಿಕ್ಕೆ ಹೆಜ್ಜೆ ಇಡುವುದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ದಿವಸ. ಯಾರವನು? ಅಷ್ಟಮಾಧಿಪತಿ ಮೇಷರಾಶಿಗೆ ಮಂಗಳ, ಕರ್ಮಕಾರಕ. ಅರ್ಥಾತ್ ಯಾವುದೋ ಹಳೆಯ ಮಿಸ್ಟೇಕನ್ನು ತಿದ್ದುಕೊಳ್ಳಲಿಕ್ಕೆ ಅಥವಾ ಅದನ್ನು ಬಳಸಿಕೊಂಡು, ಆ ಮಿಸ್ಟೇಕೇ ಆದರೂ ಅಲ್ಲಿ ನಡೆದಿರ್ತಕ್ಕಂತಹ ಅಚಾತುರ್ಯವನ್ನು ಬಳಸ್ಕೊಂಡು ತಿದ್ದುಕೊಂಡು ಒಂದು ಒಳ್ಳೆಯ ಅಚೀವ್ಮೆಂಟ್ ಮಾಡಲಿಕ್ಕೆ, ಹೆಜ್ಜೆ ಇಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ದಿನ. ಚತುರ್ಥ ರಾಶಿಯಲ್ಲಿ ಶುಕ್ರ ಆಗಿರೋದ್ರಿಂದ, ಸಪ್ತಮಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಪಶ್ಚಾತ್ತಾಪ ಕೂಡ ಇಟ್ಕೊಳ್ಳಿ. ಯಾಕೆಂದರೆ ಸಪ್ತಮ ಅಂತಂದರೆ ವಿವಾಹ ಸ್ಥಾನವೂ ಹೌದು ಮತ್ತು ಇನ್ವೆಸ್ಟ್ಮೆಂಟ್ ಮಾಡುವಂಥ ಬಿಸ್ನೆಸ್ ಮೊದಲಾಗಿರ್ತಕ್ಕಂಥ ವಿಚಾರಕ್ಕೆ ಕೂಡ ಸಂಬಂಧಪಟ್ಟಿದ್ದು. ಯಾರು ಶೇರ್ ಮಾರ್ಕೆಟ್ ಇತ್ಯಾದಿ ಬಿಸ್ನೆಸ್ಸನ್ನು ಮಾಡ್ತಿರ್ತೀರಿ ಅಂಥವರಿಗೆ ಕೂಡ ಹಳೆಯ ತಪ್ಪುಗಳನ್ನು ತಿದ್ದುಕೊಳ್ಳಲಿಕ್ಕೆ, ಯಾಕೆಂದರೆ 5ನೇ ರಾಶಿಯಲ್ಲಿದ್ದಾನೆ ಬುಧ,
ಹಾಗಾಗಿ ಉತ್ತಮವಾದಂಥ ಒಂದು ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಪ್ರಯತ್ನ ಮಾಡಬೇಕು. ಇದರ ಜೊತೆಯಲ್ಲಿ ರವಿ ಬುಧ ಕೇತು ಒಟ್ಟಾಗಿರ್ತಕ್ಕಂಥದ್ದಾದ್ದರಿಂದ ಸಪರಿವಾರ ಈಶ್ವರನ ಆರಾಧನೆ ಮಾಡಿಕೊಳ್ಳಿ. ಶಿವ, ಪಾರ್ವತಿ, ಸುಬ್ರಹ್ಮಣ್ಯ, ಗಣಪತಿ ಹೀಗೆ ಸಪರಿವಾರ ಶಿವನ ಒಂದು ಪರಿವಾರ ದೇವತೆಗಳ ಸಹಿತವಾಗಿ ಆರಾಧನೆ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ. ಮುಂದೆಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತು ಸ್ವಲ್ಪ ಹೆಚ್ಚು ಬೇಸರವಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಕಾರಣ ಏನು ಅಂದರೆ ರಾಶ್ಯಾಧಿಪತಿಯು ಮತ್ತು ಚಂದ್ರನು ಇರತಕ್ಕಂಥ ಸ್ಥಿತಿಯೇ ಆಗಿದೆ. ಹಾಗಾಗಿ ಸ್ವಲ್ಪ ಬೇಸರ ಆಗಬಹುದು. ಮುಖ್ಯವಾಗಿ ರೋಹಿಣಿ ನಕ್ಷತ್ರದವರಿಗೆ ಮಾತೃಸ್ಥಾನ ಅಥವಾ ಮಾತೃಕಾರಕನಾಗಿ ವೇದದಲ್ಲಿ ಬಂದಿರತಕ್ಕಂಥವನು ಯಾರು? ಚಂದ್ರ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ತಾಯಿಯ ವಿಷಯದಲ್ಲಿ ವೃಷಭ ರಾಶಿಯವರಿಗೆ ಸಂಕಟವಾಗಬಹುದು. ತೃತೀಯಾಧಿಪತಿ ಆಗಿರ್ತಕ್ಕಂಥವನಾದ್ದರಿಂದ ಅಕ್ಕ ತಂಗಿಯರ ವಿಷಯದಲ್ಲೂ ಸಂಕಟ ಆಗಬಹುದು. ಅಲ್ಲಿ ಶುಕ್ರ ಇರೋದರಿಂದ, ನಿಮ್ಮ ರಾಶ್ಯಾಧಿಪತಿ ಆಗಿರೋದ್ರಿಂದ ಒಡ ಹುಟ್ಟಿದ ಅಕ್ಕ ಅಥವಾ ಅಕ್ಕನ ಸಮಾನರು, ತಾಯಿಯ ಸಮಾನರು, ಇಂಥವ್ರ ವಿಷಯದಲ್ಲಿ ಸ್ವಲ್ಪ ಚಿಂತೆ ಹೆಚ್ಚು ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಇದನ್ನು ಹೊರತುಪಡಿಸಿದ ಪಕ್ಷದಲ್ಲಿ ಬೇರೆ ಯಾವುದೇ ದೊಡ್ಡ ಮಟ್ಟದ ನಷ್ಟವೋ ಮತ್ತೊಂದು ಕಾಣಿಸೋದಿಲ್ಲ. ಧನಸ್ಥಾನದಲ್ಲಿ ಪೂರ್ಣವಾಗಿರತಕ್ಕಂಥ ಅನುಗ್ರಹದಲ್ಲಿ ಗುರು ಇದ್ದಾನೆ. ಅವನು ಅಷ್ಟಮಾಧಿಪತಿಯೂ ಹೌದು, ನಿಮ್ಮ ರಾಶಿಗೆ ಮಿತ್ರನೂ ಅಲ್ಲ. ಹಾಗಾಗಿ ಬಾಧಕನಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅರ್ಥಾತ್ ಹಿರಿಯರಿಂದ ನಿಷ್ಠುರಾದಿ ವಾಕ್ಯಗಳನ್ನು ಕೇಳ್ತಕ್ಕಂಥ ಲಕ್ಷಣ ಕೂಡ ಇದೆ. ಹಾಗಾಗಿ ಎಲ್ಲವೂ ಸಹ ಯೋಚನೆ ಮಾಡಿದಾಗ ಸ್ವಲ್ಪ ಬೇಸರದ ದಿನ. ಯಾರಿಗೆ? ವೃಷಭ ರಾಶಿಯವರಿಗೆ ಹೇಳ್ತಾ ಇರೋದಲ್ವ. ಎಚ್ಚರಿಕೆ ಇಟ್ಕೊಳ್ಳಿ. ಮತ್ತು ಯಾವತ್ತೂ ಹಿರಿಯರ ಮುಂದೆ ತಗ್ಗಿ ಬಗ್ಗಿ ನಡೆಯುವಂಥ ಅಭ್ಯಾಸ ಇಟ್ಕೊಂಡಷ್ಟು ಕ್ಷೇಮ. ತಪ್ಪಿರಲಿ ಸರಿ ಇರಲಿ, ನಮ್ಮ ಹಿರಿಯರ ಮುಂದೆ ನಾವು ಸೋತ್ಬಿಡ್ಬೇಕು. ಯಾಕೆ ಅಂತಂದರೆ ಜೀವನದಲ್ಲಿ ಗೆಲ್ಲಬೇಕು ಅನ್ನುವಂಥದ್ದೊಂದು ಇರುತ್ತಲ್ವ. ಹಾಗಾಗಿ ನಮ್ಮ ಹಿರಿಯರೇ ನಮ್ಮ ಜೀವನವನ್ನು ನಮಗೆ ಕೊಟ್ಟವರು. ನಾವು ಅವರ ಎದುರುಗಡೆಗೆ ಸೋತರೆ ಜೀವನದಲ್ಲಿ ಗೆಲ್ಲಬಹುದು. ಅದೇ ನಾವು ಅವರ ಎದುರುಗಡೆ ಗೆಲ್ಲಬೇಕು ಅಂತ ಸೆಟದ ನಿಂತರೆ, ಉದ್ದಟತನವನ್ನು ಮಾಡಿದ್ರೆ ಜೀವನದಲ್ಲಿ ಸೋಲನ್ನು ಅನುಭವಿಸ್ಬೇಕಾಗತ್ತೆ. ಎಚ್ಚರಿಕೆ ವಹಿಸ್ಕೊಳ್ಳಿ. ಜೊತೆಯಲ್ಲಿ ಕೃಷ್ಣನನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಧನ ಪ್ರಾಪ್ತಿಯಾಗತಕ್ಕಂಥ ಯೋಗ ಇದೆ. ಜೊತೆಯಲ್ಲಿ ಅನಿರೀಕ್ಷಿತವಾಗಿರತಕ್ಕಂಥ ಬಂಧುಗಳನ್ನು ಭೇಟಿ ಮಾಡ್ತಕ್ಕಂಥ ಲಕ್ಷಣ ಕೂಡ ಇದೆ. ಬುಧಂ ನಾರಾಯಣಂ ವಿಂದ್ಯಾತ್. ಮಹಾವಿಷ್ಣುವನ್ನು ಸ್ವಲ್ಪ ಆರಾಧನೆ ಮಾಡಿಕೊಳ್ಬೇಕಾಗತ್ತೆ. ಕಾರಣ ನಿಮ್ಮ ರಾಶ್ಯಾಧಿಪತಿಯಾದ ಬುಧ ತೃತೀಯದಲ್ಲಿದ್ದಾನೆ. ಪೂರ್ವ ಫಲ್ಗುಣಿ ನಕ್ಷತ್ರಕ್ಕೆ ಪ್ರವೇಶ. ಗೋಪಾಲಕೃಷ್ಣ ಸ್ವರೂಪದಲ್ಲಿ ನಾರಾಯಣನ ಆರಾಧನೆ ಮಾಡಿಕೊಳ್ಳಿ. ಯಾಕೆ ಅಂತಂದರೆ ಗವಾಂತತ್ವಂ ಫಲ್ಗುಣಿ ನಾಮಸಿತ್ವಂ ಅಂತ ಹೇಳುತ್ತೆ. ಗೋವು ದೇವತೆ ಆಗ್ತದೆ ಫಲ್ಗುಣಿ ನಕ್ಷತ್ರಕ್ಕೆ. ಹಾಗಾಗಿ ಆ ಒಂದು ಗೋವು ಮತ್ತು ನಾರಾಯಣ ನಿಮ್ಮ ನಕ್ಷತ್ರಕ್ಕೆ ಅಂದರೆ ನಿಮ್ಮ ಮಿಥುನ ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವತೆ ಅಲ್ವಾ. ಹಾಗಾಗಿ ಗೋಪಾಲಕೃಷ್ಣನನ್ನು ಆರಾಧನೆ ಮಾಡಿಕೊಂಡಷ್ಟು ಉತ್ತಮವಾದಂತಹ ದಿವಸವನ್ನಾಗಿ ಮಾಡಿಕೊಳ್ಬೋದು. ಧನಾದಿಗಳ ಪ್ರಾಪ್ತಿಯೂ ಕೂಡ ಸಾಕಷ್ಟು ಅನುಕೂಲ ಅವಕಾಶಗಳು ಕೂಡ ಕಾಣಿಸ್ತಾ ಇದೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತು ಭಾಗ್ಯೋದಯವಾಗ್ತಕ್ಕಂಥ ಒಂದು ಕಾಲ. ಷಷ್ಠಾಧಿಪತಿಯಾಗಿ ವೇದದಲ್ಲಿ ಬಂದಿರತಕ್ಕಂಥ ಗುರು, ವೈರಿಗಳಿಂದ ಬರ್ತಕ್ಕಂಥ ಸಮಸ್ಯೆಗಳ ನಿವೃತ್ತಿ, ಸಾಲಬಾಧೆ ಮೊದಲಾಗಿರ್ತಕ್ಕಂಥ ಸಮಸ್ಯೆಗಳ ಪರಿಹಾರ, ಇದರ ಜೊತೆಯಲ್ಲಿ ಹಿರಿಯರಿಂದ ಅನುಗ್ರಹ, ಹಿರಿಯರಿಂದ ಸಂಪಾದನೆಗೆ ಸಂಬಂಧಪಟ್ಟು ಸ್ವಲ್ಪ ಮಟ್ಟಿನ ಕೊಡುವಿಕೆ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹಿರಿಯರಿಂದ ಸ್ವಲ್ಪ ಮಟ್ಟಿನ ಆರ್ಥಿಕ ಸಹಾಯ, ವಿದ್ಯಾರ್ಥಿಗಳಿಗೆ ಬೆಂತಟ್ಟತಕ್ಕಂಥ ಹಿಂದಿನವರ ಅಂದರೆ ಹಿರಿಯರ ಒಂದು ಮಾರ್ಗದರ್ಶನ, ಪ್ರೋತ್ಸಾಹ ಇತ್ಯಾದಿ ಒಳ್ಳೊಳ್ಳೆಯ ಫಲಗಳು ಇವತ್ತು ಕರ್ಕಾಟಕ ರಾಶಿಯವರಿಗೆ ಕಾಣಿಸುತ್ತೆ. ತೊಂದರೆ ಏನೂ ಕಾಣಿಸೋದಿಲ್ಲ. ಆದರೂ ಅಷ್ಟಮದಲ್ಲಿರ್ತಕ್ಕಂಥ ರಾಹುವಿನ ಬಗ್ಗೆ ಎಚ್ಚರಿಕೆ ಬೇಕು. ಅರ್ಥಾತ್ ವಾಹನಗಳಲ್ಲಿ ಸಂಚಾರ ಮಾಡೋದು ಅಷ್ಟು ಸೂಕ್ತ ಅಲ್ಲ ಇವತ್ತು. ಕಾರಣ ಏನು ಅಂತಂದರೆ ರಾಶಿಯಲ್ಲಿರ್ತಕ್ಕಂಥ ಶುಕ್ರ, ಅರ್ಥಾತ್ ಅಲ್ಲಿರ್ತಕ್ಕಂಥದ್ದು ಯಾವುದು ಅಂತ ಯೋಚನೆ ಮಾಡಬೇಕಲ್ವ ನೀವು. ಏಕೆಂದರೆ ಮೇಷರಾಶಿಗೆ ಚಂದ್ರನ ಪ್ರವೇಶ ಆಗಿರೋದರಿಂದ ಶುಕ್ರ ಸಂಬಂಧಿತವಾಗಿ ಬಾಧಾಸ್ಥಾನ ರಾಹು ಇರತಕ್ಕಂಥದ್ದು ಎಲ್ಲವನ್ನು ನೋಡಿದಾಗ ಇವತ್ತು ಮುಖ್ಯವಾಗಿ ಕರ್ಕಾಟಕ ರಾಶಿಯವರು ವಾಹನದಲ್ಲಿ ಸಂಚಾರ ಮಾಡುವಾಗ ತೀರ ಅನಿವಾರ್ಯವಾದರೆ ಮಾತ್ರ ಸ್ವಂತ ವಾಹನದಲ್ಲಿ ದೂರ ದೂರ ಹೋಗಿ, ಇಲ್ಲದೇ ಇದ್ದರೆ ಸಾಮೂಹಿಕವಾಗಿ ಅರ್ಥಾತ್ ಸಾರ್ವಜನಿಕವಾಗಿರ್ತಕ್ಕಂತಹ ಸಂಚಾರಿ ವ್ಯವಸ್ಥೆಯನ್ನು ಬಳಸ್ಕೊಳ್ಳಿ. ಬಸ್ಸು, ಟ್ರೈನು ಇತ್ಯಾದಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಬಳಸ್ಕೊಂಡು ಓಡಾಡ್ತಕ್ಕಂಥದ್ದು ಸೂಕ್ತ. ಒಬ್ಬೊಬ್ಬರೇ ಓಡಾಡುವಂಥದ್ದಿದ್ದರೂ ಕೂಡ ಸೂರ್ಯಾಸ್ತದ ನಂತರದಲ್ಲಿ ಬೇಡ, ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಮುಖ್ಯವಾಗಿ ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡಿಕೊಂಡು ವಾಹನದ ಸಂರಕ್ಷಣೆ ಮಾಡುವಂಥ ಪ್ರಾರ್ಥನೆ ಮಾಡಿಕೊಳ್ಳಿ.
ಅಗ್ನಿತತ್ವ ರೂಪವಾಗಿರ್ತಕ್ಕಂಥವಳಾದ್ದರಿಂದ ಆ ಒಂದು ಅಗ್ನಿ ರೂಪದಲ್ಲಿ ಜಾತವೇ ದಸೆ ಅಂತ ಮಂತ್ರ ಇದೆ, ಅನೇಕರು ಕೇಳಿರ್ತೀರಿ. ಅದು ಕೂಡ ಅಗ್ನಿ ಸೂಕ್ತವೂ ಹೌದು, ದುರ್ಗಾ ಸೂಕ್ತವೂ ಹೌದು. ಒಂದು ವಾಹನದ ಒಳಗಡೆ ಅಗ್ನಿ ಇಲ್ದರೆ ಯಾವ ವಾಹನ ಕೂಡ ಚಲಾಯಿಸೋದಿಲ್ಲ. ಪಿಸ್ಟನ್ನಲ್ಲಿ ಅದು ಮೂಮೆಂಟ್ ಇದ್ದೇ ಇರ್ತದೆ, ಗೊತ್ತಲ್ಲ, ಪೆಟ್ರೋಲ್ ಹಾಕ್ಸೋದಾದರೂ ಅಷ್ಟೇ. ಈಗೆಲ್ಲ ಎಲೆಕ್ಟ್ರಿಕ್ ವಾಹನ ಬಂದಿದೆ, ಅದು ಕೂಡ ಚಾರ್ಜ್ ಆಗೋದು, ಅದರಲ್ಲಿ ಬರೋದು ಶಕ್ತಿನೇ. ಹಾಗಾಗಿ ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡ್ಕೊಳ್ಳಿ, ಶುಭವಾಗಲಿ. ಗುರುಗಳೇ, ಗುರುವಾರ ಯಾವ ಗುರುಕ್ಷೇತ್ರಕ್ಕೆ ಅಥವಾ ವಿಶೇಷವಾದ ಕ್ಷೇತ್ರಕ್ಕೆ ನಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ? ಯಾವ ಗುರುಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ? ನಿನ್ನೆ ಎಲ್ಲಿ ಕರ್ಕೊಂಡು ಹೋಗಿದ್ದೆ? ಉಡುಪಿ ಕರ್ಕೊಂಡು ಹೋಗಿದ್ದೆ ಅಲ್ವಾ? ಹೌದು. ಹಾಂ, ಅಂದಮೇಲೆ ಅದಕ್ಕೆ ಸಂಬಂಧಪಟ್ಟ ಗುರು ಅಂತ ತಗೊಂಬಿಟ್ರೆ ಚೆನ್ನಾಗಿರುತ್ತಲ್ವ? ಹೌದು. ಹಾಗಾಗಿ ಇಲ್ಲೂ ಒಂದು ಕಥೆ ಮೂಲಕವಾಗಿ ಆರಂಭ ಮಾಡ್ತೀನಿ ನಾನು. ಒಬ್ಬ ವ್ಯಕ್ತಿ ಸಾಧಕನಾಗಿರ್ತಕ್ಕಂಥವನು ಸಾಧನೆ ಮಾಡಿದರೆ ಏನಾಗ್ತದೆ ಅಂತಂದರೆ, ಒಂದು ಹಂತದ ಸಾಧನೆಯನ್ನು ಮುಗಿಸಿದ್ದಾರೆ. ಯಾರು ಅಂತ ಮುಂದೆ ಬರ್ತೀನಿ, ಅದಕ್ಕೆ ಒಂದು ಸ್ವಲ್ಪ ಮಹಾತ್ಮೆಯನ್ನು ಮೊದಲು ತಿಳಿಸ್ಕೊಂಡು ಆಮೇಲೆ ವ್ಯಕ್ತಿ ಪರಿಚಯವನ್ನು ಮಾಡಿಕೊಳ್ಳೋಣ. ಅವರ ಮೇಲೆ ಅನೇಕರಿಗೆ ತುಂಬ ಸಿಟ್ಟು ಬಂದ್ಬಿಟ್ಟಿತ್ತು. ಯಾಕೆಂದರೆ ಅವರು ಸಿದ್ಧಪಡಿಸಿರ್ತಕ್ಕಂಥ ಅವರ ಒಂದು ಸಾಹಿತ್ಯ ಇತ್ಯಾದಿಗಳನ್ನು ಸುಟ್ಟು ಹಾಕಿ, ಅವರ ಬರವಣಿಗೆಗಳನ್ನೆಲ್ಲ ಸುಟ್ಟು ಹಾಕಿ ಎಲ್ಲ ರೀತಿಯಲ್ಲಿ ಅವ್ರಿಗೆ ಹಿಂಸೆ ಕೊಟ್ಟು ಮುಗಿದ ನಂತರದಲ್ಲಿ ಅವರನ್ನು ಕೊಂದು ಬಿಡಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. ಕೊಂದು ಬಿಡಬೇಕು ಅಂತ ತೀರ್ಮಾನ ಮಾಡಿ ಆ ಪ್ರಾಂತ್ಯದಲ್ಲಿದ್ದಂತಹ 2 ಜನ ಬಲಾಢ್ಯರಾಗಿರ್ತಕ್ಕಂತಹ ದೃಢಕಾಯ 2 ಜನ ಮಲ್ಲರನ್ನು ಅದಕ್ಕಾಗಿ ಸಿದ್ಧಪಡಿಸಿ ಹೋಗಿ ನೀವು ಅವರನ್ನು ಸಂಹಾರ ಮಾಡಿ ಅಂದರು. ಬಂದರು, ಅವರು ಶಿಷ್ಯರ ರೀತಿಯಲ್ಲೇ ವೇಷ ಹಾಕ್ಕೊಂಡು ಬಂದು ಎಲ್ಲ ಮಾಡಿ, ನಿಮ್ಮಿಂದ ಅನುಗ್ರಹ ಬೇಕು. ಏನು ಅನುಗ್ರಹ ಬೇಕು ಹೇಳ್ರಪ್ಪ ಅಂದರು ಇವರು. ಯಾಕೆಂದರೆ ಸಜ್ಜನರು, ಸಾಧಕರು, ಸಂತರು ಎಲ್ಲರೂ ಕೂಡ ಪ್ರಪಂಚಕ್ಕೆ ಉಪಕಾರಿಗಳೇ ಹೊರತು ಅಪಕಾರಿಗಳಲ್ಲ. ಜೊತೆಯಲ್ಲಿ ಅವರು ಯಾರಾದರೂ ಅವರನ್ನು ಆಶ್ರಯಿಸಿ ಬಂದರು ಅಂದರೆ ಸರ್ವಸ್ವವನ್ನು ಕೊಡ್ತಕ್ಕಂಥ ಸ್ವಭಾವ ಇದ್ದವರು. ಏನಾಗಬೇಕು ಹೇಳ್ರಪ್ಪ? ಏನಿಲ್ಲ, ನಮಗೆ ನಿಮ್ಮನ್ನು ಸೇವೆ ಮಾಡಬೇಕು ಅಂತ ಆಸೆ, ನಿಮಗೆ ಸ್ವಲ್ಪ ಶರೀರಕ್ಕೆ ಮಸಾಜ್ ಮಾಡೋಣ ಅಂತ ಅಪೇಕ್ಷೆ ಇದೆ ಅಂದರು. ಆಯ್ತಪ್ಪ ಮಾಡಿರಿ. ಸರಿ, ಹಾಗೆ ಮಾಡ್ತಾ ಕಾಲು ಕೈಗಳನ್ನೆಲ್ಲ ಮಸಾಜ್ ಮಾಡ್ತಾ ಒತ್ತುತ್ತಾ ಒಬ್ಬ ಹಿಂದೆ ಒಬ್ಬ ಮುಂದೆ ನಿಂತ್ಕೊಂಡು ಕುತ್ತಿಗೆ ಹಿಡಿಯೋಕ್ಕೆ ಬಂದರು. ಸಂಹಾರ ಮಾಡಬೇಕು ಅಂಥೇಳಿ ಬಂದವರಲ್ವ. ಇಬ್ಬರೂ ಸಹ ಪ್ರಯತ್ನಪಟ್ಟು ಅವರ ಕುತ್ತಿಗೆಯಿಂದ ಎಲ್ಲ ಬರೋ ಎಲ್ಲ ಬಲವನ್ನು ಪ್ರಯೋಗಿಸಿ ಅವರು ಕುತ್ತಿಗೆಯನ್ನು ಒತ್ತುತ್ತಾರೆ. ಎಷ್ಟು ಹೊತ್ತು ಅವರು ಕುತ್ತಿಗೆಯನ್ನು ಒತ್ತಿದರೂ ಕೂಡ ಇವರು ಎಷ್ಟು ಒತ್ತಡ ಹಾಕಿದ್ರು ಅವ್ರು ನಗ್ತಾನೇ ಇದ್ದಾರೆ, ಮಾತಾಡ್ತಾನೇ ಇದ್ದಾರೆ, ಉಸಿರಾಡ್ತಾನೇ ಇದ್ದಾರೆ. ಏನು ಮಾಡಿದ್ರು ಏನೂ ಮಾಡಲಿಕ್ಕಾಗಲಿಲ್ಲ. ಆನಂತರ ಎತ್ತಿ ಬಿಸಾಕಬೇಕು ಅಂತ ಪ್ರಯತ್ನ ಪಟ್ಟರೆ ನೆಲದಿಂದ ಅಲುಗಾಡ್ಸೋಕ್ಕೂ ಆಗದಲ್ಲೇ ತಾವೇ ಸುಸ್ತಾಗಿ ಕೆಳಗೆ ಬಿದ್ದರು. ಇದಾದ ನಂತರದಲ್ಲಿ ಇಷ್ಟೆಲ್ಲ ಭಾರ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಎಲ್ಲರೂ ನೋಡ್ತಾ ಇರೋ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅಲ್ಲೇ ಇರುವಂಥ ಒಂದು 5 ವರ್ಷದ ಪುಟ್ಟ ಪಾಪು ಒಂದು ಹೆಣ್ಣು ಮಗುವನ್ನು ಕರೀತಾರೆ, ಬಾ ತಾಯಿಯಲ್ಲಿ. ಆ ಮಗು ಬರುತ್ತೆ. ನನಗೆ ಎದ್ದು ಓಡಾಡೋಕ್ಕಾಗಲ್ಲ ಕಣಮ್ಮ, ಸುಸ್ತಾಗ್ಬಿಟ್ಟಿದೆ, ಇವರು ಇಷ್ಟೊತ್ತು ತನಕ ನನಗೆ ಮಸಾಜ್ ಮಾಡಿಬಿಟ್ರಲ್ಲ ಶರೀರಕ್ಕೆ, ಹಾಗಾಗಿ ನಂಗೆ ತುಂಬ ಸುಸ್ತಾಗ್ಬಿಟ್ಟಿದೆ, ದೇವ್ರಿಗೆ ಪ್ರದಕ್ಷಿಣೆ ಹಾಕಬೇಕು ಅಂತ ಆಸೆ, ನನ್ನನ್ನು ಎತ್ಕೊಂಡು ಹೋಗ್ತೀಯಾ ಅಂತಾರೆ. 70 ವರ್ಷ ಇವರಿಗೆ. ಮತ್ತು ಆಜಾನುಬಾಹು ಅಂತ ಹೇಳ್ತಕ್ಕಂಥ ಶರೀರ, ಅಂಥ ದಾರ್ಢ್ಯ ಇರತಕ್ಕಂಥ ಶರೀರ. ಇವತ್ತಿನ ಲೆಕ್ಕದಲ್ಲಿ KG ಲೆಕ್ಕದಲ್ಲಿ ಅಂದಾಜು ಹಾಕಿದ್ರೆ ಒಂದು 100-120 kg ತೂಕ ಇದ್ದಿರಬಹುದು. ಅಂಥವರು 5 ವರ್ಷದ ಪುಟ್ಟ ಮಗುವಿನಲ್ಲಿ ಹೇಳ್ತಾರೆ, ನನ್ನನ್ನು ಎತ್ಕೊಂಡು ಪ್ರದಕ್ಷಿಣೆ ಹಾಕಿಸ್ತೀಯಾ ಅಂತೇಳಿ. ಹ್ಞೂ ಅನ್ನುತ್ತೆ ಆ ಮಗು. ಸರಿ, ಹಂಗಾರೆ ಎತ್ಕೊಂಡು ಹೋಗು ಅಂದರೆ ಆ ಮಗು ಅವರ ಕೆಳಗಡೆ ಕೈ ಹಾಕ್ಬಿಟ್ಟು ಹಿಡಿದ ಮೇಲೆ ಎತ್ಕೊಳ್ಳುತ್ತೆ, ಗೊಂಬೆ ಹಿಡ್ಕೊಂಡಂಗೆ. 5 ವರ್ಷದ ಪುಟ್ಟ ಮಗು ಸುಮಾರು 100 kgಯಷ್ಟು ಭಾರ ಇದ್ದಂತಹ ಆ ಸಂತರನ್ನು ಎತ್ಕೊಂಡು ತಲೆ ಮೇಲೆ ಇಟ್ಕೊಂಡು 3 ಸುತ್ತು ಪ್ರದಕ್ಷಿಣೆ ಬರುತ್ತೆ ದೇವಸ್ಥಾನಕ್ಕೆ. ಅಷ್ಟು ತಮ್ಮ ಒಂದು ತಪಶಕ್ತಿಯಿಂದ ಶರೀರದ ಭಾರವನ್ನು ಹತ್ತಿಗಿಂತ ಹಗುರವಾಗಿ ಮಾಡ್ಕೊಳ್ತಾರೆ. ಯಾವ ಮಲ್ಲರು ಅವರನ್ನು ಹತ್ಯೆ ಮಾಡಲಿಕ್ಕೆ ಬಂದಾಗ ಸಂಪೂರ್ಣ ಶಕ್ತಿ ಉಪಯೋಗಿಸಿದರೆ ಯಾರ ಕುತ್ತಿಗೆಯ ಒಂದು ನರವನ್ನು ಕೂಡ ಬಿಗಿ ಮಾಡಲಿಕ್ಕೆ ಆಗಲಿಲ್ವೋ ಅಂಥ ಶಕ್ತಿ, ಅಷ್ಟು ಒಂದು ಗಟ್ಟಿಯಾಗಿದ್ದಂಥ ಶರೀರ ಹೊಂದಿದವರು, 100 kg ಹೆಚ್ಚು ಕಡಿಮೆ ತೂಕ ಇದ್ದಂಥವರು, 5 ವರ್ಷದ ಒಂದು ಮಗು ಗೊಂಬೆ ಎತ್ತಿದ ಹಾಗೆ ಎತ್ಕೊಂಡು ಓಡಾಡುವಷ್ಟು ಅಷ್ಟು ಹಗುರವಾಗಿ ತಮ್ಮ ಶರೀರದ ಒಂದು ಸಾಧನೆ ಪ್ರಾಣಾಯಾಮದಿಂದಾಗ ಆ ಒಂದು ಸಾಧನೆಯನ್ನು ಮಾಡಿದಂಥವ್ರು. ಆ ನಂತರ ಏನಾಗುತ್ತೆ ಗೊತ್ತಾ, ಶಿಷ್ಯರ ಜೊತೆಗೆ ಒಂದು ಕಡೆ ಯಾತ್ರೆ ಹೋಗುವಂಥ ಸಂದರ್ಭ, ಒಂದು ದೊಡ್ಡ ಕಲ್ಲು, ಉದ್ದ ಆ ಕಲ್ಲು ಈಗಲೂ ಇದೆ. ಇದು ಎಲ್ಲಿದೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ ನಾನು, ನೋಡಿ ಗೊತ್ತಾಗತ್ತೆ.
ಆ ಒಂದು ಕಲ್ಲು ಅಡ್ಡ ಬಿದ್ದಿರ್ತದೆ. ಆ ಕಡೆ ದಡಕ್ಕೆ ಹೋಗಬೇಕಾಗಿರ್ತದೆ ಶಿಷ್ಯರಿಗೆಲ್ಲ. ಏನು ಮಾಡಬೇಕು, ತುಂಬ ಮಳೆಗಾಲ, ಘೋರ ಪ್ರವಾಹ ತುಂಗಾ ನದಿಯಲ್ಲಿ. ಆ ಸಂದರ್ಭದಲ್ಲಿ ಅವ್ರೇನು ಮಾಡ್ತಾರೆ ಗೊತ್ತಾ, ಸಲೀಸಾಗಿ ಒಂದು ಕೈಯಲ್ಲಿ ಆ ಕಲ್ಲು ಬಂಡೆಯನ್ನು ಎತ್ತುತ್ತಾರೆ. ಅಷ್ಟು ದೊಡ್ಡ, ಏನಿಲ್ಲ ಅಂದ್ರೂ ತೂಕ ಲೆಕ್ಕ ಹಾಕಬೇಕು ಅಂತ ಇವತ್ತಿನ ಲೆಕ್ಕದಲ್ಲಿ ಹಾಕೋದಾದರೆ ಒಂದು 200-300 ಟನ್ನು ತೂಕ ಇರ್ಬೋದು. 200-300 ಟನ್ನು ತೂಕ ಇರ್ಬೋದು. ಆ ಕಲ್ಲಿನ ಒಂದು ಉದ್ದ ಬಂಡೆ ಅದು. ಆ ಒಂದು ಕಲ್ಲು ಬಂಡೆಯನ್ನು ಸಲೀಸಾಗಿ ಬಲಗೈಯಿಂದ ಹಿಂಗೆ ಎತ್ತಿ ತೆಗೆದು ನದಿ ಆ ಕಡೆ ಈ ಕಡೆಗೆ ಇಡ್ತಾರೆ. ಅದು ಇವತ್ತಿಗೂ ಇದೆ ಅದು ಜಾಗ. ಆ ಕಲ್ಲಿನ ಮೇಲೆ ಇವತ್ತಿಗೂ ಕೂಡ ಲೇಖನ ಬರ್ಕೊಂಡಿದೆ. ಏನಂತ ಅಂತಂದರೆ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರಿಂದ ನಿರ್ಮಿತವಾದ ಕಲ್ಲಿನ ಸೇತುವೆ. ಇದು ಆನಂದ ತೀರ್ಥ ಭಗವತ್ಪಾದರ ಒಂದು ಕಥೆ. ಈ ಆನಂದ ತೀರ್ಥ ಭಗವತ್ಪಾದರು ನಾರಾಯಣ ಭಟ್ಟ ಅನ್ನುವಂಥವರ ಮತ್ತು ಲಕ್ಷ್ಮೀದೇವಿ ಅಂತಕ್ಕಂಥವರ ಗರ್ಭದಲ್ಲಿ ಮಗನಾಗಿ ಜನ್ಮಿಸ್ತಾರೆ. ಇವತ್ತಿಗೆ ಸುಮಾರು 800 ವರ್ಷಗಳ ಹಿಂದೆ, 12ನೇ ಶತಮಾನದ ಆರಂಭದಲ್ಲಿ ಇವತ್ತಿನ ಪರಶುರಾಮ ಕ್ಷೇತ್ರವಾಗಿರ್ತಕ್ಕಂಥ ಪಾಜಕದಲ್ಲಿ ಹುಟ್ಟುತ್ತಾರೆ. ಆ ನಂತರದಲ್ಲಿ ಸ್ವಲ್ಪ ನಾರಾಯಣ ಅಂಥೇಳಿ ಏನು ಅವರ ತಂದೆಯವರ ಹೆಸರಿತ್ತು, ಅವರು ಅಲ್ಲಿದ್ದಂತಹ ಒಂದು ಯತಿ ಪರಂಪರೆಯ ಶಿಷ್ಯರಾಗಿದ್ದು, ಆ ನಂತರದಲ್ಲಿ ಇವರೂ ಕೂಡ ಅಲ್ಲಿಯೇ ಸನ್ಯಾಸ ದೀಕ್ಷೆಯನ್ನು ಸ್ವೀಕಾರ ಮಾಡಿ, ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಚರಿತ್ರೆ. ಅವರೇ ಹೇಳಿರ್ತಕ್ಕಂಥ ಒಂದು ಶ್ಲೋಕ ಇದೆ, ಬಹಳ ಅದ್ಭುತವಾದ್ದು. ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣೈಃ ಪರಮಃ. ಗುರುಗಳೇ, ಶ್ಲೋಕದ ಅರ್ಥವನ್ನು ಅರ್ಥೈಸಿ ಹೇಳಿ, ಅದರ ಜೊತೆಗೆ ನೀವೇ ಹೇಳಿದ್ರಿ, ಆ ಮಲ್ಲರು ಸಾಯಿಸೋದಕ್ಕೆ ಬಂದಾಗ ಅಲುಗಾಡಿಸ್ಲಿಕ್ಕಾಗಲಿಲ್ಲ. ಅಂದರೆ ತನ್ನ ಶರೀರವನ್ನು ತಮ್ಮ ಸಿದ್ಧಿಯಿಂದ ಕಲ್ಲಿನ ರೀತಿ ಮಾಡ್ಕೊಳ್ತಾರೆ. ಅದೇ ಶರೀರವನ್ನು ಹತ್ತಿಗಿಂತ ಹಗುರವಾಗಿ ಮಾಡ್ಕೊಳ್ತಾರೆ. ಅದೇ ವ್ಯಕ್ತಿ ಆದರೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿ ತನ್ನ ದೇಹವನ್ನು ಮಾರ್ಪಾಡು ಮಾಡಿಕೊಳ್ಳಲಿಕ್ಕೆ ಮೂಲ ಸಾಧನ ನೀವು ಹೇಳಿದ ಹಾಗೆ ಯೋಗ ಅದರ ಹಿಂದೆ ಅಡಗಿರುತ್ತೆ. ಬಹುಶಃ ಈ ಶ್ಲೋಕದ ತರುವಾಯ ನನ್ನ ಪ್ರಶ್ನೆ ಏನಪ್ಪ ಅಂದರೆ, ಶ್ಲೋಕದ ಅರ್ಥ ತಾವು ತಿಳಿಸಿದ ನಂತರ ದೇಹದ ಆರೋಗ್ಯಕ್ಕೆ ಮಾತ್ರವಲ್ಲ, ಮಾನಸಿಕ ಆರೋಗ್ಯಕ್ಕೂ ಕೂಡ ಯೋಗ ಬಹಳಷ್ಟು ಅವಶ್ಯಕ ಅಂತ ಹೇಳಲಾಗತ್ತೆ. ಸೈನ್ಸ್ ಈಗಾಗಲೇ ಪ್ರೂವ್ ಮಾಡಿದೆ. ನಾವು ಅನಾದಿ ಕಾಲದಿಂದಲೂ ಕೂಡ ಯೋಗ ಪರಂಪರೆ, ಪತಂಜಲಿ ಯೋಗ ಪದ್ಧತಿ, ಅಯ್ಯಂಗಾರ್ ಯೋಗ ಪದ್ಧತಿ ಇವೆಲ್ಲವನ್ನ ಕೇಳ್ಕೊಂಡು ಬಂದಿದ್ದೇವೆ. ಸಾಧಕರಾಗಬೇಕು ಅಂದರೆ ಹೇಗೆ ನಾವು ಯೋಗವನ್ನು ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಕೂಡ ತಿಳಿಸಿ ಗುರುಗಳೇ. ಮೊದಲನೇದಾಗಿ ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿರ್ ಅನಂತ ಗುಣೈಃ ಪರಮಃ ಅಂಥೇಳಿ, ಅಂದರೆ ಅನಂತ ಗುಣ ಪರಿಪೂರ್ಣನಾಗಿರ್ತಕ್ಕಂಥ ಭಗವಂತ ಈ ಪ್ರಪಂಚದಲ್ಲಿ ಒಂದಕ್ಕೆ ಒಂದು ಸಮಾನವಾಗಿ ಅಥವಾ ಒಂದೇ ರೂಪದ ಒಂದೇ ಥರದ ಎರಡನ್ನಿಟ್ಟಿಲ್ಲ ಅಂತ. ನೀವು ಎಕ್ಸ್ರೇ ಮಾಡಿ ಅಥವಾ ಸ್ಕ್ಯಾನಿಂಗ್ ಮಾಡಿ ಅಥವಾ ಜೆರಾಕ್ಸ್ ಮಾಡಿ ಯಾವ್ದು ಬೇಕಾದ್ರೂ ಮಾಡಿ, ಏನೇ ಮಾಡಿ, ಆದರೆ ಒಂದು ಗಿಡದಲ್ಲಿ ಇರ್ತಕ್ಕಂಥ 2 ಎಲೆಗಳು ಒಂದೇ ಸಮ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆ 2 ಎಲೆಗಳಲ್ಲಿ, ಹೂವುಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ಸ್ವಲ್ಪವಾದರೂ ವ್ಯತ್ಯಾಸ ಇದ್ದೇ ಇರ್ತದೆ. ಒಂದಕ್ಕೊಂದು ಯಾವುದೇ ಕಾರಣವಾಗಿ 100% ಮ್ಯಾಚ್ ಆಗುವಂಥ ರೀತಿಯಲ್ಲಿ ಇರೋದೇ ಇಲ್ಲ. ಪ್ರಪಂಚ ಬಹು ವಿಚಿತ್ರವಾಗಿದೆ ಅನ್ನೋದನ್ನು ತಮ್ಮ ಸಿದ್ಧಾಂತದಲ್ಲಿ ರೂಪಿಸಿ ಇಟ್ಟದ್ದಲ್ಲದೆ, ಭಗವತ್ ತತ್ವದಿಂದಾಗಿಯೇ ಈ ಪ್ರಪಂಚಕ್ಕೆ ಈ ಸ್ಥಿತಿ ಅನ್ನುವಂಥದ್ದಿದೆ. ಈ ಪ್ರಪಂಚದ ಒಂದು ಏನು ಸೃಷ್ಟಿಯಾಗಿದೆ, ಇದಕ್ಕೆ ಸಂಬಂಧಪಟ್ಟು ಒಂದು ಸೂತ್ರವನ್ನು ಆಚಾರ್ಯ ಶಂಕರರು ಕೊಟ್ಟರು. ಏನಂತ ಅಂತಂದರೆ, ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವನಾಪರಃ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿಃ ಅಂತ ಹೇಳ್ತಾರೆ. ಏನು ಹಾಗಂದ್ರೆ ಅರ್ಥ ಅಂತಂದರೆ, ಈ ಪ್ರಪಂಚ ಅಂತಕ್ಕಂಥದ್ದು ಇವತ್ತಿದ್ದ ಹಾಗೆ ನಾಳೆ ಇರುವುದಲ್ಲ. ಹಾಗಾಗಿ ಇದು ಶಾಶ್ವತವಾಗಿರ್ತಕ್ಕಂಥ ಸತ್ಯವಲ್ಲ, ಶಾಶ್ವತ ಸತ್ಯ ಅಲ್ಲ. ಅನ್ನಿಸ್ತದೆ ಸತ್ಯದಂತೆ, ಆದರೆ ಸತ್ಯವಲ್ಲ. ಇದು ಪದೇ ಪದೇ ಬದಲಾವಣೆ ಆಗ್ತಾ ಇರುತ್ತೆ ಅಂತನ್ನುವಂಥ ಅರ್ಥವನ್ನು ಹೇಳಿದ್ರೆ, ಇವರು ಆನಂದ ತೀರ್ಥ ಭಗವತ್ಪಾದರು ಏನಂದರು ಅಂತಂದರೆ, ಸರ್ವೋತ್ತಮನಾಗಿರ್ತಕ್ಕಂತಹ ಗುಣ ಪರಿಪೂರ್ಣನಾದಂತಹ ಭಗವಂತ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ ಇಟ್ಟಿರ್ತಕ್ಕಂಥದ್ದು ಕಣ್ಣೆದುರಿ ಕಾಣ್ತಿದೆ. ಇದು ಸತ್ಯವೇ ಹೊರತು ಸುಳ್ಳಲ್ಲ. ಅದು ಸುಳ್ಳು ಅಂಥೇಳಿ ಹೇಳ್ತಕ್ಕಂಥದ್ದೇ ತಪ್ಪು ಅನ್ನುವಂಥದ್ದು. ಇದು 2 ಸಿದ್ಧಾಂತಗಳು. ಲೌಕಿಕವಾಗಿ ಲೌಕಿಕೀ ಪ್ರತಿಭಾತಿಮೆ, ಆಧ್ಯಾತ್ಮಿಕವಾಗಿ ನಾವು ಯೋಚನೆ ಮಾಡಿದಾಗ
ಇದೆಲ್ಲ ಒಂದು ಭ್ರಮೆ. ಇವೆಲ್ಲ ಒಂದು ಭ್ರಮೆ ಅಂತಂದರೆ ನಮ್ಮ ಮನಸ್ಸು ಭ್ರಮಿತವಾಗ್ತಕ್ಕಂಥದ್ದು ಅಂತ ಅಷ್ಟೇ ಅರ್ಥವೇ ಹೊರತು ಸುಳ್ಳು ಅಂತ ಅರ್ಥ ಅಲ್ಲ. ಈ ಮನಸ್ಸು ಇಲ್ಲಿ ನಡೀತಕ್ಕಂಥ ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ಒಂದೋ ಆಸೆ, ಇಲ್ಲ ಚಿಂತೆ, ಅಥವಾ ದುಃಖ, ಅಥವಾ ಕೋಪ ಇತ್ಯಾದಿಗಳಿಗೆ ಕಾರಣವಾಗ್ತಕ್ಕಂಥ ಒಂದು ಸ್ಥಿತಿ. ಆದ್ದರಿಂದ ಇದನ್ನು ಭ್ರಮೆ ಅಂತಕ್ಕಂಥದ್ದೇ ಹೊರತು ಇಲ್ಲ ಅಂತ ಅರ್ಥ ಅಲ್ಲ. ಹಾಗಾಗಿ ಇದನ್ನು ಅರ್ಥ ಮಾಡ್ಕೋಬೇಕು ಮುಖ್ಯವಾಗಿ. ಇರಲಿ, ಅದೆಲ್ಲ ತಾತ್ವಿಕವಾಗಿ ಅನುಭವದಿಂದ ಸಿದ್ಧವಾಗ್ತಕ್ಕಂಥದ್ದು. ಯಾರೋ ಹೇಳಿದ್ರಿಂದ, ಯಾರೋ ಬರೆದಿದ್ದನ್ನು ಓದಿದ್ರಿಂದ ಅದೇ ಸತ್ಯ ಇದೇ ಸತ್ಯ. ನಮ್ಮ ಅನುಭವವೇ ನಮಗೆ ಸತ್ಯ. ಇದನ್ನು ರೂಪಿಸಿಕೊಟ್ಟಿರ್ತಕ್ಕಂಥವ್ರು. ಹಾಗಾಗಿ ಅಂತಹ ಒಬ್ಬ ವ್ಯಕ್ತಿ ಈಗ 800 ವರ್ಷದ ಹಿಂದೆ ಪಾಜಕ ಕ್ಷೇತ್ರದಲ್ಲಿ ಹುಟ್ಟಿ ತಮ್ಮ ಯೋಗ ಸಾಧನೆಯನ್ನು ಸಹ ಮಾಡಿ ಅನೇಕ ಗ್ರಂಥಗಳನ್ನು ಬರೆದು ಉಡುಪಿಯಲ್ಲಿ ಕೃಷ್ಣನನ್ನು ಪ್ರತಿಷ್ಠಾಪಿಸಿ ಆನಂತರ ಪರಂಧಾಮಕ್ಕೆ ಹೋಗಿರತಕ್ಕಂತಹ ಮಧ್ವಾಚಾರ್ಯರ ಚರಿತ್ರೆಯನ್ನು ನಾನಿಷ್ಟೊತ್ತು ತನಕ ಹೇಳಿದ್ದು. ಇದು ಯಾವುದೂ ಒಂದು ಲೆಕ್ಕವೇ ಇಲ್ಲ. ಬಹಳ ಸಣ್ಣ ಪ್ರಮಾಣದಲ್ಲಿ ಅವರ ಒಂದು ಮಹತ್ವವನ್ನು ತಿಳಿಸುವಂಥ ನನ್ನ ಶಕ್ತಿಯಾನುಸಾರ ಪ್ರಯತ್ನ ಮಾಡಿದ್ದೇನೆ. ಇವತ್ತಿಗೂ ಕೂಡ ಪರಶುರಾಮ ಕ್ಷೇತ್ರದ ಉಡುಪಿಯ ಸಮೀಪದಲ್ಲಿರ್ತಕ್ಕಂತಹ ಮಧ್ವಾಚಾರ್ಯರು ಹಿಂದೆ ಬಾಳಿ ಬದುಕಿದಂತಹ ಮನೆ, ಆ ಕಾಲದಲ್ಲಿದ್ದಂತಹ ದೇವಸ್ಥಾನ ಇತ್ಯಾದಿಗಳೆಲ್ಲವೂ ಕೂಡ ಪಾಜಕ ಅನ್ನುವಂಥ ಒಂದು ಸ್ಥಳದಲ್ಲಿ ಉಂಟು. ಹೋಗಿ ಅಲ್ಲಿ ದರ್ಶನ ಮಾಡಿ ಬರೋದಕ್ಕೆ ಕೂಡ ಬೇಕಾದಂಥ ವ್ಯವಸ್ಥೆಗಳೆಲ್ಲ ಇದೆ. ಇದು ಶ್ಲೋಕಕ್ಕೆ ಸಂಬಂಧಪಟ್ಟು ಇವತ್ತಿನ ಗುರುವಾರಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಪಾಜಕ ಕ್ಷೇತ್ರ ಉಡುಪಿಯ ಹತ್ತಿರದಲ್ಲಿರ್ತಕ್ಕಂಥದ್ದು. ಇದು ನೆನ್ಪಿಟ್ಕೋಬೇಕು. ಅರ್ಥಾತ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ನಾನು. ಆಚಾರ ವಿಚಾರದಲ್ಲಿ ಸಾಧಕನಾಗಿರ್ತಕ್ಕಂಥವನು ಈ ಯೋಗಾಸನವನ್ನು ಅಥವಾ ಯೋಗಾಭ್ಯಾಸವನ್ನು ಮಾಡಿದ್ದರಿಂದ ಅವನಿಗೆ ಈ ರೀತಿ ಆಗಿರ್ತಕ್ಕಂಥ ಒಂದು, ಯಾವ ರೀತಿ ಶರೀರದ ಒಂದು ಉಕ್ಕಿನ ಹಾಗೆ ಕಠಿಣವಾಗಿ ಅಥವಾ ಹೂವಿನಷ್ಟು ಹಗುರವಾಗಿ ಮಾಡ್ತಕ್ಕಂಥ ರೀತಿಯ ಸಾಧನೆ ಹೇಳಿ. ಇದು ಅಷ್ಟಾಂಗ ಯೋಗ ಸಿದ್ಧಿಯಲ್ಲಿ ಬರ್ತಕ್ಕಂಥದ್ದು. ಪತಂಜಲಿಯ ಯೋಗ ಸೂತ್ರ ಇರಬಹುದು, ಅನೇಕ ರೀತಿಯ ಸೂತ್ರಗಳಿದೆ. ಅದೊಂದು ಸೈಡಲ್ಲಿ ಇಡೋಣ. ಸಾಧನೆ ಮಾಡ್ತಕ್ಕಂಥವನಿಗೆ ಪ್ರಪ್ರಥಮವಾಗಿ ಇರ್ತಕ್ಕಂಥದ್ದು 8 ಸ್ಟೆಪ್ ಇದೆ. ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ. ಆ 8 ಸ್ಟೆಪ್ಪುಗಳಲ್ಲಿ ಸಾಧನೆ ಮಾಡಿದರೆ ಮಾತ್ರವೇ ಪೂರ್ಣತೆಯ ಹೊರತು ಯಾವುದೋ ಒಂದನ್ನು ಸಾಧನೆ ಮಾಡಿದರೆ ಸಾಧ್ಯ ಇಲ್ಲ. ಅದರಲ್ಲಿ ಒಟ್ಟು 8, 6, 14 ಮೆಟ್ಲಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಶಮ, ದಮ, ತಿತಿಕ್ಷಾ, ಉಪರತಿ, ಶ್ರದ್ಧಾ, ಸಮಾಧಾನ. ಒಟ್ಟು 14 ಮೆಟ್ಲಿದೆ. ಈ 14 ಮೆಟ್ಟಲನ್ನು ಸಾಧಿಸಬೇಕು. ಒಂದೊಂದು ಮೆಟ್ಟಲು ಅಂದರೆ ಒಂದೊಂದು ಹಂತ. ಅದು ಮೊದಲನೇದು ಯಮ. ಅದರ ಬಗ್ಗೆ ವಿವರಣೆ ಕೊಡ್ತಾ ಹೋದರೆ ಭಾರಿ ವಿಚಿತ್ರವಾಗಿದೆ. ಶರೀರವನ್ನು ಹದ್ದುಬಸ್ತಿನಲ್ಲಿ ಇಟ್ಕೊಳ್ತಕ್ಕಂಥದ್ದು, ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು. ಮನಸ್ಸನ್ನು ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು. ಉಸಿರಾಟದ ಮೇಲೆ ನಿಯಂತ್ರಣವನ್ನು ತಂದುಕೊಳ್ತಕ್ಕಂಥದ್ದು. ಶರೀರವನ್ನು ಎಷ್ಟೊತ್ತು ಬೇಕಾದರೂ ಒಂದು ಕಡೆಯಲ್ಲಿ ಕೂತು ಒಂದು ಕಡೆ ಸ್ಥಿರವಾಗಿರ್ತಕ್ಕಂಥ ರೀತಿಯಲ್ಲಿ ಸಿದ್ಧಪಡಿಸುವಂಥದ್ದು. ಮನಸ್ಸನ್ನು ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಣಗೊಳಿಸಿ ಅದನ್ನು ಹದ್ದುಬಸ್ತಿನಲ್ಲಿ ಇಟ್ಕೊಳ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಒಂದು ಹಂತದವರೆಗಿನ ಸಿದ್ಧಿ ಅಷ್ಟೇ. ಇದಾದ ನಂತರದಲ್ಲಿ ನಿಜವಾಗಿ ಆ ವ್ಯಕ್ತಿಯ ಒಳಗಡೆ ಇರ್ತಕ್ಕಂಥ ಆತ್ಮಚೈತನ್ಯ ಅಂತೇನಿದೆ, ಪ್ರತಿಯೊಬ್ಬನಿಗೂ ಇರೋದದು ಜೀವ ಅಂತ ಏನಿದೆಯಲ್ಲ, ಆ ಜೀವದ ಸಂಸ್ಕಾರಗಳೆಲ್ಲವೂ ಕೂಡ ಧ್ಯಾನ ಮೂಲಕವಾಗಿ ಶುದ್ಧವಾಗ್ತಾ ಹೋಗ್ತವೆ. ಈ ಶರೀರ ಶುದ್ಧಿ ಮಾಡೋಕ್ಕೆ ಸ್ನಾನ ಮಾಡ್ತೀವಿ, ಮನಸ್ಸನ್ನು ಶುದ್ಧಿ ಮಾಡೋಕ್ಕೆ ಜಪ ತಪ ಇತ್ಯಾದಿಗಳನ್ನು ಮಾಡ್ತೀವಿ. ಹೀಗೆ ಶರೀರ ಮನಸ್ಸುಗಳು ಶುದ್ಧಿ ಆದ ನಂತರದಲ್ಲಿ ಮೂರನೇದು ಬುದ್ಧಿ ಶುದ್ಧಿ ಆಗಬೇಕಲ್ಲ. ಮುಖ್ಯವಾಗಿ ಏನು ಅಂತಂದರೆ ಸ್ನಾನವನ್ನು ಮಾಡಿ ಶರೀರವನ್ನು ಶುದ್ಧವಾಗಿಟ್ಕೋಬೇಕು ಮೊದಲನೇದು. ಆ ನಂತರ ಶುದ್ಧವಾಗಿ ತೊಳೆದಿರ್ತಕ್ಕಂಥ ಬಟ್ಟೆಗಳನ್ನೇ ಧಾರಣೆ ಮಾಡಬೇಕು. ಶರೀರಕ್ಕೆ ಅನುಕೂಲವಾಗ್ತಕ್ಕಂಥ ಆಹಾರಗಳನ್ನೇ ತಗೊಳ್ಬೇಕು. ಜೀರ್ಣವಾಗದೇ ಇರತಕ್ಕಂಥ ಆಹಾರಗಳನ್ನು ತಗೊಂಡ್ರೆ ಶರೀರಕ್ಕೂ ಸಹ ನಿತ್ರಾಣ ಆಗುತ್ತೆ, ಇಲ್ಲ ಸೋಮಾರಿತನ ಬರುತ್ತೆ. ಹಾಗಾಗಿ ಸ್ಪಷ್ಟವಾಗಿ ಆಹಾರದ ಬಗ್ಗೆ ಗಮನ ಇಟ್ಕೊಂಡು ಸರಿಯಾಗಿ ಶರೀರವನ್ನು ಶುದ್ಧಿಯಾಗಿಟ್ಕೊಂಡು ಕೆಟ್ಟ ಯೋಚನೆ, ಇನ್ನೊಬ್ಬರು ಮನೆ ಹಾಳು ಮಾಡ್ತಕ್ಕಂಥ ಯೋಚನೆಗಳು ಅಥವಾ ಯಾವುದೋ ಕಾಲದಲ್ಲಿ ನಡೆದೋಗಿರ್ತಕ್ಕಂಥ ಏನೋ ಯೋಚನೆಗಳು, ಅಂದರೆ ಗತಕಾಲದ ಭೂತಕಾಲದ ಕಲ್ಪನೆಗಳನ್ನು, ಆಗಿರ್ತಕ್ಕಂಥ ಘಟನೆಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗೋದನ್ನು ಬಿಡಬೇಕು. ಆ ನಂತರದಲ್ಲಿ ಒಂದು ಕಡೆಗೆ ಕೂತು ಸ್ಪಷ್ಟವಾಗಿ ಕೂತು ನಿಧಾನವಾಗಿ ಮನಸ್ಸನ್ನು ಹತೋಟಿಗೆ ತಂದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಆರಂಭದಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಇದು. ಅಯ್ಯೋ ನನ್ನ ಹತ್ರ ಆಗಲ್ಲ ಅಂತ ಕೈ ಬಿಟ್ಬಿಟ್ರೆ, ಈಗ ಒಂದು ಮಗು ಇರುತ್ತಪ್ಪ, ಚಿಕ್ಕ ಮಗು 2 ಹೆಜ್ಜೆ ನಡೆಯುತ್ತೆ, 3 ಹೆಜ್ಜೆ ನಡೆಯುತ್ತೆ, ಮುಗ್ಗರ್ಸ್ ಬೀಳುತ್ತೆ, ಮುಖ ಮೂತಿ ಒಡ್ಕೊಳ್ಳುತ್ತೆ, ಎಷ್ಟೋ ಸರಿ ಹಲ್ಲು ಮುರಿದು ರಕ್ತ ಬಂದಿದ್ದು ಕೂಡ ಉಂಟು. ಮುಖ ಮೂಗೆಲ್ಲ ಒಡ್ಕೊಂಡು ಮಕ್ಕಳು ಕೂಡ ಇದ್ದಾವೆ.
ನಡೆಯೋಕ್ಕಾಗದೆ ಅಂದರೆ ನಡೆಯೋಕ್ಕೆ ಬರದೇ ಇರೋ ಕಾಲದಲ್ಲಿ. ಹಾಗಂತ ಹೇಳ್ಕೊಂಡು ಆ ಮಕ್ಕಳು ಮತ್ತೆ ನಡೆಯೋ ಪ್ರಯತ್ನ ಬಿಡ್ತಾರಾ? ಸೈಕಲ್ ಹೊಡೆಯುವಾಗ ಎಷ್ಟು ಸರಿ ಬಿದ್ದಿರಲ್ಲ. ಹಾಗಂತ ಹೇಳ್ಕೊಂಡು ಅದನ್ನೇನಾದರೂ ಪ್ರಯತ್ನ ಬಿಟ್ಟು ಅದನ್ನು ಬೇಡಪ್ಪ ನನ್ನ ಹತ್ರ ಆಗಲ್ಲ ಅಂತ ಸುಮ್ಮನೆ ಇರ್ತೀವ? ಅದೆಲ್ಲ ಬೇಕು ಮಾಡ್ತೀವಿ ಅಂತಂದರೆ ಮೇಲೆ ಇದು ಬೇಕು ಅಂತ ಮಾಡಬೇಕು. ನಾವು ಹಠ ಹೊತ್ತು ಕೂರಬೇಕು. ಕೂತು ಆ ನಂತರದಲ್ಲಿ ಯಾವಾಗ ಶರೀರವನ್ನು ಒಂದು ಕಡೆ ಕೂರಿಸೋದಕ್ಕೆ ನಮಗಾಗತ್ತೆ, ಆ ನಂತರ ಮನಸ್ಸು ತನ್ನಿಂತಾನೇ ಅಭ್ಯಾಸ ಮಾಡುತ್ತೆ ಕೂರೋದನ್ನು. ಶರೀರ ಕೂರಿಸೋದು ಕಷ್ಟ. ಹೀಗೆ ಒಂದು ಹಂತವಾಗಿ ನಾವು ಆ ಒಂದು ಸಾಧನೆಯನ್ನು ಮಾಡಬೇಕು. ಯಾರೂ ಸಾಧಕರು, ತಪಸ್ವಿಗಳು, ಯೋಗಿಗಳು ಹುಟ್ಟುತ್ತಾ ಯೋಗಿಗಳಾಗಿಲ್ಲ. ಅವರು ಇದೇ ಥರ ಶರೀರನೇ ತೊಗೊಂಬಂದರು, ತಾಯಿ ಗರ್ಭದಲ್ಲೇ ಇದ್ದರು, ಬೆಳೆದ್ರು, ಬೆಳವಣಿಗೆ ಆದರು, ಮಕ್ಕಳಾದರು. ಆ ಒಂದು ಹಂತದಲ್ಲಿ ಬಂದ ನಂತರ ಅವರಿಗೆ ಆ ಸಾಧನೆ ಮಾಡಬೇಕು ಅನ್ನುವಂಥ ಹಠ ಬಂತು. ಆ ಹಠಕ್ಕೆ ಅನುಗುಣವಾಗಿ ಕೂತರು, ಅದಕ್ಕಾಗಿ ಸಮಯ ಕೊಟ್ಟರು. ಹಸಿವಿನ ಬಗ್ಗೆ ನೋಡಲಿಲ್ಲ, ಬಾಯಾರಿಕೆ ಬಗ್ಗೆ ಇಲ್ಲ, ಆಸೆಗಳನ್ನು ಬಿಟ್ಟರು, ಸಾಧನೆ ಕಡೆಗೆ ಮಾತ್ರ ಗಮನ ಕೊಟ್ಟರು. ಹಾಗಾಗಿ ಮಾತ್ರ ಸಾಧನೆ ಆಗ್ತಕ್ಕಂಥದ್ದು. ಅದಕ್ಕಾಗಿ ಒಬ್ಬ ಸಾಧಕನಿಗೆ ಇರಬೇಕಾಗಿರ್ತಕ್ಕಂಥದ್ದೇನು ಅಂತಂದರೆ, ಮೊದಲು ಅವನು ತನ್ನನ್ನು ತಾನು ನಿಯಂತ್ರಿಸ್ಕೊಳ್ಳೋದನ್ನು ಕಲಿಬೇಕು. ಶರೀರ ಮನಸ್ಸುಗಳನ್ನು ಕೂಡ ನಿಯಂತ್ರಣ ಮಾಡೋದನ್ನು ಕಲ್ತ್ಕೋಬೇಕು. ಪಾಜಕದಲ್ಲಿರುವಂತಹ ಶ್ರೀ ಆನಂದ ತೀರ್ಥರು ನಡೆದಾಡಿರುವಂತಹ ಜಾಗಕ್ಕೆ ನೀವೊಮ್ಮೆ ಹೋಗಿ ಬನ್ನಿ ಅಂತ ಕರೆ ಕೊಟ್ರಿ ನೀವು. ಹಾಗೆ ಹೋಗೋದ್ರಿಂದ ಜನರಿಗೆ ಏನು ಒಳಿತಾಗತ್ತೆ ಗುರುಗಳೇ? ಒಂದು ಹೌದು, ಗುರುಕೃಪೆ ದೊರಕಿದಂತಾಗತ್ತೆ. ಅದರ ಜೊತೆಗೆ ಏನು ಅನ್ನೋದನ್ನು ಯೋಚನೆ ಮಾಡೋಣ. ನೋಡಿ, ನಾನು ಮೊದಲೇ ಹೇಳಿದ ಹಾಗೆ ಭ್ರಮೆಯಿಂದಲೇ ನಾವು ಪ್ರಪಂಚದಲ್ಲಿ ಹಾಳಾಗಿರೋದು. ಅನೇಕ ವಿಚಾರಗಳಲ್ಲಿ ನಮಗೆ ಭ್ರಮೆ. ಆ ಭ್ರಮೆಯಿಂದ ನಾವು ಹೊರಗೆ ಬರಬೇಕು ಅಂತಂದರೆ ಅದಕ್ಕೆ ನಮಗೆ ಕವಿದಿರ್ತಕ್ಕಂಥ ಮಾಯೆ ಅಥವಾ ಭ್ರಮೆ ಅಂತಕ್ಕಂಥದ್ದು ದೂರ ಆಗಬೇಕು. ಗುರು ಕೃಪಾಹಿ ಕೇವಲಂ ಶಿಷ್ಯ ಪರಮ ಮಂಗಲಂ. ಕೇವಲ ಗುರು ಕೃಪೆಯಿಂದ ಮಾತ್ರ ಶಿಷ್ಯನಿಗೆ ಮಂಗಳ ಅಂತಕ್ಕಂಥದ್ದು ಉಂಟಾಗ್ತದೆ. ವಿತ್ತಬಲಂ ಚಿತ್ತಬಲಂ, ಕೈಯಲ್ಲಿ ದುಡ್ಡಿದೆ ಅಂತ ಅಂದ್ಕೊಳ್ಳೋದಾಗಲಿ ಅಥವಾ ನನಗೆ ಧೈರ್ಯ ಇದೆ ಅಂತ ಅಂದ್ಕೊಳ್ಳೋದಾಗಲಿ, ದೇಹಬಲಂ ಶರೀರದಲ್ಲಿ ಸಾಮರ್ಥ್ಯ ಇದೆ ಅಂದ್ಕೊಳ್ಳೋದಾಗಲಿ, ಗೇಹಬಲಂ ನಮ್ಮ ಕುಟುಂಬದವರು ಯಾರೋ ಒಬ್ಬರು ಒಂದು ಅಧಿಕಾರದಲ್ಲಿದ್ದಾರೆ ಅಂತಾಗಲಿ, ಅಥವಾ ನಮ್ಗೆ ಆ ಅಧಿಕಾರ ಇದೆ, ಈದ ಅಧಿಕಾರ ಇದೆ ಅನ್ನೋದಾಗಲಿ, ಈ ರೀತಿಯ ಭಾವನೆಗಳಿದ್ದರೂ ಕೊನೆಗೇನು? ತದ್ವಿನಾತು ಸರ್ವ ಬಲಂ ನಿಷ್ಫಲಂ. ಕಾರಣ ಇದಿಷ್ಟೂ ಇದ್ದರೂ ಕೂಡ ಎಲ್ಲದೂ ಸಹ ನಿಷ್ಫಲವಾಗ್ತದೆ. ಯಾವಾಗ? ಅದಕ್ಕೆ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಒಂದು ಕಡೆಯಲ್ಲಿ ಹೇಳ್ತಾರೆ, ಬಹಳ ಅದ್ಭುತವಾಗಿ ಹೇಳ್ತಾರೆ. ಯಮ ಬರ್ತಕ್ಕಂಥ ಕಾಲ ಯಾವಾಗ? ಸರ್ವಂ ವ್ಯರ್ಥಂ ಮರಣ ಸಮಯೇ ಸಾಂಬಯೇಕ ಸಹಾಯ. ಅರ್ಥ ಏನು ಗೊತ್ತಾ? ಇದು ಏನೇ ಬಲ ಇರಲಿ, ಏನೇ ಇರಲಿ, ಎಂಥದ್ದೇ ಇರಲಿ, ಇದೆಲ್ಲವೂ ಭ್ರಮೆ. ಸತ್ಯಾಂಶ ಏನು ಅಂತಂದರೆ ಸರ್ವಂ ವ್ಯರ್ಥಂ ಮರಣ ಸಮಯ, ಸಾವು ಅಂತಕ್ಕಂಥದ್ದು ಬರೋ ಸಂದರ್ಭದಲ್ಲಿ ಇದು ಏನೇ ಇದ್ದರೂ ಕೂಡ ಎಲ್ಲವೂ ವ್ಯರ್ಥ. ಸಾಂಬ ಏಕ ಸಹಾಯ, ಭಗವಂತ ಒಬ್ಬನೇ ಸಹಾಯಕ್ಕೆ ಬರಲಿಕ್ಕೆ ಸಾಧ್ಯ. ಆ ಭಗವಂತನನ್ನು ನಮಗೆ ತೋರಿಸ್ಕೊಡೋರು ಯಾರು ಅಂತಂದರೆ ಗುರುಗಳು. ಹಾಗಾಗಿ ಇವತ್ತು ಗುರುವಾರ ಬೇರೆ, ಪಾಜಕ ಕ್ಷೇತ್ರದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಅಂತ ಏನು ಕರೀತಾರೆ, ಪೂರ್ಣಪ್ರಜ್ಞರು ಅಂತ ಕರೀತಾರೆ, ಆನಂದ ತೀರ್ಥರು ಅಂತ ಕರೀತಾರೆ, ಮಧ್ವಾಚಾರ್ಯರು ಅಂತ ನಾವೆಲ್ಲರೂ ಎಲ್ಲ ಕಡೆ ಗೊತ್ತಿರ್ತಕ್ಕಂಥದ್ದು, ಎಲ್ಲರಿಗೂ ಗೊತ್ತಿರೋ ಹೆಸರು ಯಾವುದು ಅಂದರೆ ಶ್ರೀಮನ್ ಮಧ್ವಾಚಾರ್ಯರು. ಉಡುಪಿಯ ಕೃಷ್ಣನ ಪ್ರತಿಷ್ಠಾಪಕರು. ಅಷ್ಟಮಠಗಳು ಅಲ್ಲಿರ್ತಕ್ಕಂಥದ್ದು ಪಲಿಮಾರು, ಅದಮಾರು, ಕೃಷ್ಣಾಪುರ, ಪುತ್ತಿಗೆ, ಶೀರೂರು, ಸೋದೆ, ಪೇಜಾವರ, ಕಾಣಿಯೂರು. ಈ 8 ಮಠಗಳನ್ನು 8 ಜನ ಯತಿಗಳನ್ನು ಪ್ರತಿಷ್ಠಾಪಿಸಿ ಅಲ್ಲಿರ್ತಕ್ಕಂತಹ ಕೃಷ್ಣನಿಗೆ ಒಂದು ಪೂಜೆ ವ್ಯವಸ್ಥೆಯನ್ನು ಮಾಡಿ ತಮ್ಮ ತತ್ವ ಪ್ರತಿಪಾದನೆಯನ್ನು, ತತ್ವವಾದವನ್ನು ಪ್ರಪಂಚಕ್ಕೆ ಕೊಟ್ಟು ಜನರಿಗೆ ತತ್ವಬೋಧನೆಯನ್ನು ಮಾಡಿದಂತಹ ಮಹಾತ್ಮರವರು. ಆ ಕ್ಷೇತ್ರಕ್ಕೆ ಹೋಗಿ ಸೇವಾದಿಗಳನ್ನು ಮಾಡ್ತಕ್ಕಂಥವ್ರು. ನಾನು ಮತ್ತೆ ಹೇಳ್ತೀನಿ, ನೀವು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಆ ಕ್ಷೇತ್ರದಲ್ಲಿ ಏನು ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ಅಲ್ಲಿಯ ಪ್ರಧಾನರನ್ನು ನೀವು ಸಂಪರ್ಕಿಸಿ ಅಲ್ಲಿ ವಿಚಾರಿಸಬೇಕು. ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು, ಆ ಸಮಸ್ಯೆಗೆ ಯೋಗ್ಯವಾಗಿರ್ತಕ್ಕಂಥ ಪರಿಹಾರ ಅಲ್ಲಿಯ ಕ್ಷೇತ್ರದಲ್ಲಿರ್ತಕ್ಕಂಥ ದೈವ ಚೈತನ್ಯ ಅಂತಕ್ಕಂಥದ್ದು ಅವರಿಗೆ ಪ್ರಚೋದಿಸಿ ಅವರಿಗೆ ಅದರ ಬಗ್ಗೆ ಏನು ಸ್ಫುರಣೆಯನ್ನು ಕೊಡ್ತದೆ, ಅವರ ಮನಸ್ಸಿಗೆ ಏನು ಪ್ರೇರಣೆಯನ್ನು ಕೊಡ್ತಾರೆ, ಅದಕ್ಕೆ ಅನುಗುಣವಾಗಿ ಯಾವ ರೀತಿಯಾಗಿರತಕ್ಕಂಥ ಒಂದು ಕೆಲಸ ನೀವು ಮಾಡಬೇಕು ಅಂತ ಬರ್ತದೆಯೋ ಅದನ್ನು ಆಚರಣೆ ಮಾಡಬೇಕು. ಆಗ ಮಾತ್ರ ಆ ಕ್ಷೇತ್ರದ ಅಧಿಷ್ಠಾತೃವಿನ
ಸಂಪೂರ್ಣವಾದಂಥ ಅನುಗ್ರಹ ಸಿಕ್ಕತ್ತೆ. ಆ ಸಂಬಂಧಿತವಾಗಿರ್ತಕ್ಕಂಥ ಎಲ್ಲ ದೋಷಗಳು ಕೂಡ ಸಂಪೂರ್ಣವಾಗಿ ಖಂಡಿತವಾಗಲೂ ಪರಿಹಾರ ಆಗತ್ತೆ. ವಿಶ್ವಾಸ ಫಲದಾಯಕ. ನಿಮ್ಮಲ್ಲಿ ವಿಶ್ವಾಸವನ್ನು ಇಟ್ಕೊಂಡ್ರೆ ಖಂಡಿತ ಫಲ ಸಿಕ್ಕತ್ತೆ. ಗುರುಗಳೇ, ಆನಂದ ತೀರ್ಥ ಭಗವತ್ಪಾದರಂತಹ ಮಹಾತ್ಮರನ್ನು ಸ್ಮರಿಸಿದ್ದೇವೆ ನಮ್ಮ ಈ ಕಾರ್ಯಕ್ರಮದಲ್ಲಿ. ಅದು ಗುರುವಾರ ಬಹಳ ವಿಶೇಷವಾದ ಒಂದು ಅನುಭವವನ್ನು ಕೊಡುತ್ತೆ. ಅಂತಹ ಅದ್ಭುತವಾದ ವ್ಯಕ್ತಿಗಳನ್ನು ಸ್ಮರಿಸ್ತಿರುವಾಗ ಬಹುಶಃ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇವೆ. ಗುರುಗಳೇ, ಇನ್ನು 4 ರಾಶಿಗಳ ಕುರಿತಾಗಿ ತಿಳಿಸಿ. ಹಾಗೆ ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತು ಸ್ವಲ್ಪ ಸಮಾಧಾನದ ದಿವಸ. ಈಗ ಆರೋಗ್ಯದಲ್ಲಿ ವೃದ್ಧಿ ಚೇತರಿಕೆ ಕೂಡ ಕಂಡಿದೆ. ಅದು ಅಲ್ಲದೆ ಸಾಕಷ್ಟು ಸಮಾಧಾನ ಕೂಡ ಇದೆ. ವ್ಯಯಾಧಿಪತಿಯಾಗಿ ಭಾಗ್ಯಕ್ಕೆ ಬಂದು ತೃತೀಯವನ್ನು ನೋಡ್ತಾನೆ ಚಂದ್ರ. ಹಾಗಾಗಿ ಮಾನಸಿಕವಾಗಿರ್ತಕ್ಕಂಥ ಸಮಾಧಾನ, ಆರ್ಥಿಕವಾಗಿರ್ತಕ್ಕಂಥ ಸಮಾಧಾನ, ಮಕ್ಕಳಿಂದ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ನಡವಳಿಕೆಗಳು, ಒಂದು ಥರದ ನಿರಾಳವಾದ ಮನಸ್ಥಿತಿ, ಸ್ವಲ್ಪ ನೆಮ್ಮದಿ ಕೂಡ ಉಂಟು. ಇದರ ಜೊತೆಯಲ್ಲಿ ಅಷ್ಟಮ ಶನಿಯ ದೋಷ ಅಂತಕ್ಕಂಥದ್ದು ಒಂದು ನಿರಂತರವಾಗಿದೆ. ಅಂದರೆ ಯಾವುದೋ ಒಂದು ಹಳೆಯ ಆರೋಗ್ಯ ಸಮಸ್ಯೆ ನಿಮ್ಮ ಶರೀರದಲ್ಲಿ ಶಾರೀರಿಕವಾಗಿರ್ತಕ್ಕಂಥ ಒಂದು ಸಮಸ್ಯೆ, ಉಳಿದೆಲ್ಲ ನೆಮ್ಮದಿಗಳಿದ್ದರೂ ಅದು ಒಂದು ನಿಮ್ಮನ್ನು ಪದೇ 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 ಚುಚ್ಚುತ್ತಾ ಇರತಕ್ಕಂಥ ಒಂದು ಲಕ್ಷಣ ಕಾಣಿಸುತ್ತೆ. ಯಾವುದೋ ಒಂದು ಹಳೆಯ ಆರೋಗ್ಯ ಸಮಸ್ಯೆ ಶರೀರದ್ದು, ಅದೇನು ಉಲ್ಬಣ ಅಂತಲ್ಲ, ಉಳಿದ ಎಲ್ಲ ಸಮಾಧಾನವನ್ನು ಅದು ಹಾಳು ಮಾಡ್ತಾ ಇರುತ್ತೆ. ಹಾಗಾಗಿ ಏನು ಮಾಡ್ಕೊಳ್ಳಿ ಇವತ್ತು ಮುಖ್ಯವಾಗಿ ಅಂತಂದರೆ, ಸ್ವಲ್ಪ ಎಳ್ಳೆಣ್ಣೆಯನ್ನು ತಗೊಂಡು ಅದರ ಮೇಲೆ ಬಲಗೈಯನ್ನು ಇಟ್ಟು ಒಂದು ಕಬ್ಬಿಣದ ಪಾತ್ರೆಯಲ್ಲಿ ಇಟ್ಕೊಳ್ಳಿ ಎಳ್ಳೆಣ್ಣೆಯನ್ನು. ಅದರ ಮೇಲೆ ಬಲ ಕೈಯನ್ನು ಇಟ್ಟು ಸಂಕಲ್ಪ ಮಾಡಿ ಮನಸ್ಸಿನಲ್ಲಿ, ನನ್ನ ಈ ಒಂದು ಆರೋಗ್ಯದ ಸಮಸ್ಯೆ ಏನಿದೆ ಇದು ನಿವಾರಣೆ ಆಗಲಿ, ಪರಿಹಾರವಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಳ್ಳೆಣ್ಣೆ ಆಗಬೇಕು, ನೆನಪಿರಲಿ, ಕಬ್ಬಿಣದ ಪಾತ್ರೆಯಲ್ಲಿ ಇರಬೇಕು. ಕನಿಷ್ಠ ಅರ್ಧ ಲೀಟ್ರ್ ಆದರೂ ಇರಲಿ, ಆಯ್ತಲ್ವಾ? ಕಬ್ಬಿಣದ ಪಾತ್ರೆಯಲ್ಲಿ ಇಟ್ಕೊಂಡು ಆ ನಂತರ ಏನು ಮಾಡಬೇಕು ಅಂದರೆ, ಒಂದು ಮುಷ್ಟಿ ಎಳ್ಳನ್ನು, ಕಪ್ಪು ಎಳ್ಳನ್ನು ತಗೊಂಡು ಕೈಲಿ ಹಿಡಿದು ಸಂಕಲ್ಪ ಮಾಡ್ಕೋಬೇಕು. ಅಂದರೆ ಆ ನಿಮ್ಮ ಶರೀರದ ಆರೋಗ್ಯ ಅಂತಕ್ಕಂಥದ್ದು ವೃದ್ಧಿಯಾಗಲಿ, ಯಾವುದು ತೀವ್ರತರವಾದ ಹಳೆಯ ಒಂದು ಸಮಸ್ಯೆ ಅಂತಕ್ಕಂಥದ್ದು ಏನು ಸಮಸ್ಯೆ ಕೊಡ್ತಾ ಇದೆ ಅದು ಪರಿಹಾರವಾಗಲಿ ಅಂಥೇಳಿ ಕೈಯಲ್ಲಿ ಹಿಡಿದು ಪ್ರಾರ್ಥನೆ, ಸಂಕಲ್ಪ ಇತ್ಯಾದಿಗಳನ್ನು ಸರಿಯಾಗಿ ಮಾಡಿಕೊಂಡು 3 ಬಾರಿ ಹೀಗೆ ತಲೆಗೆ ಅದನ್ನು ನಿವಾಳಿಸ್ತಕ್ಕಂಥದ್ದನ್ನು ಮಾಡಿ ಆನಂತರ ಅದನ್ನು ಆ ಎಳ್ಳೆಣ್ಣೆಯಲ್ಲಿ ಹಾಕಿಬಿಡಿ. ಆನಂತರ ಎಳ್ಳೆಣ್ಣೆಯನ್ನು ತಗೊಂಡು ಒಂದು ಈಶ್ವರನ ಗುಡಿಗೆ ಹೋಗಬೇಕು, ಶಿವನ ಗುಡಿಗೆ ಹೋಗಬೇಕು. ಉದ್ದುದ್ದದ ಬತ್ತಿಯನ್ನು ಸಿದ್ಧಪಡಿಸ್ಕೊಳ್ಳಿ. 8 ಬತ್ತಿ ಇರಲಿ. ಆ 8 ಬತ್ತಿಯನ್ನು ಒಟ್ಟಿಗೆ ಸೇರಿಸ್ಕೊಂಡು ಆ ಎಳ್ಳೆಣ್ಣೆ ಒಳಗಡೆಗೆ ಅದು ಮುಳುಗದೇ ಇರತಕ್ಕಂಥ ರೀತಿಯಲ್ಲಿ, ದೀಪ ಹಚ್ಚೋಕ್ಕೆ ಬರೋ ರೀತಿಯಲ್ಲಿ ಅದನ್ನು ಸೆಟ್ ಮಾಡಿ ಇಟ್ಕೊಳ್ಳಿ. ಸೆಟ್ ಮಾಡಿ ಇಟ್ಕೊಂಡು ಶಿವನ ಗುಡಿಯಲ್ಲಿ ಶಿವನ ಎದುರುಗಡೆಗೆ ಅದನ್ನು ಹಚ್ಚಿ, ದೀಪವನ್ನು ಹಚ್ಚಿ ಆ ಎಳ್ಳೆಣ್ಣೆಗೆ ನಮಸ್ಕಾರವನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಬಂದುಬಿಡಿ. ವಾಪಸ್ ತಿರುಗಿ ನೋಡಬಾರ್ದು. ಹೊರಡುವಾಗ ಶಿವನಿಗೆ ಬೆನ್ನು ಹಾಕಬಾರ್ದು, ನೆನಪಿರಲಿ. ಹಿಂದೆ ಹೆಜ್ಜೆ ಇಟ್ಕೊಂಡು ಕನಿಷ್ಠ 9 ಹೆಜ್ಜೆ ಹಿಂದಿಟ್ಟು ಬಂದು ತಿರುಗಿ ಸೀದಾ ಮನೆಗೆ ಬರ್ತಕ್ಕಂಥದ್ದು, ತಿರುಗಿ ನೋಡಬಾರ್ದು ಅದನ್ನು. ಈ ರೀತಿ ಅದನ್ನು ಆಚರಣೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದ ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ. ಕಾರಣ ಲಾಭಾಧಿಪತಿ ಅಷ್ಟಮದಿಂದ ಧನಕ್ಕೆ ದೃಷ್ಟಿ. ಅರ್ಥಾತ್ ಏನು ಅಂದರೆ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಕಾಣಿಸ್ತದೆ. ಅಂಥ ಸಂದರ್ಭದಲ್ಲಿ ಆಹಾರದ ಬಗ್ಗೆ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಎರಡನೇದಾಗಿ ಯಾವುದೋ ಒಂದು ಮಾನಸಿಕವಾಗಿರ್ತಕ್ಕಂತಹ ಒಂದು ದುರಾಲೋಚನೆಯಿಂದ ಮಾಡಿರ್ತಕ್ಕಂತಹ ಒಂದು ಕೆಲಸ, ಅದರ ಫಲ ಕೂಡ ಇವತ್ತು ಸಿಗುವಂಥ ಸಾಧ್ಯತೆ ಇದೆ. ಲಾಭದ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ಹಳೆಯ ಒಂದು ಅಪರಾಧ, ಧಾರ್ಮಿಕವಾಗಿ ಅಪರಾಧವಾಗಿ ಕಾಣಿಸ್ತದೆ. ಅದು ಕರ್ಮದ ವಿಷಯದಲ್ಲಿ ಸತ್ಕರ್ಮದ ಫಲ ಅಲ್ಲ, ದುಷ್ಕರ್ಮದ ಫಲವಾಗಿ ದ್ವಿತೀಯಕ ದೃಷ್ಟಿ ಅಂದರೆ ಚಿಂತೆಯನ್ನು ಕೊಡ್ತಕ್ಕಂಥದ್ದು, ಕೌಟುಂಬಿಕವಾದ ವಾತಾವರಣವನ್ನು ಡಿಸ್ಟರ್ಬ್ ಮಾಡಿಕೊಳ್ಳುವಂಥದ್ದನ್ನು ಸೂಚಿಸ್ತದೆ. ಸಪ್ತಮದಲ್ಲಿರ್ತಕ್ಕಂತಹ ಶನೇಶ್ವರ ಕರ್ಮಫಲವನ್ನು ಊಟ ಮಾಡಿಸ್ತಾನೆ. ಅಷ್ಟಮಾಧಿಪತಿಯು ಮತ್ತು ಚಂದ್ರನು ಇರ್ತಕ್ಕಂಥ ಸ್ಥಿತಿ ಇದೆಯಲ್ಲ, ಆಂಶಿಕವಾಗಿರ್ತಕ್ಕಂಥ ಒಂದು ಪರಿವರ್ತನ ಯೋಗ ಇದು. ಅಷ್ಟಮಾಧಿಪತಿ ರಾಶಿಯಲ್ಲಿ ಮತ್ತು ರಾಶಿಗೆ ಲಾಭಾಧಿಪತಿಯಾಗಿ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ. ಹಾಗಾಗಿ ಮನೆಯಲ್ಲಿ ಮಕ್ಕಳೊಂದಿಗೂ ನಿಷ್ಠುರವಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಅಥವಾ ತಂದೆ ತಾಯಿಗಳೊಂದಿಗೆ ನಿಷ್ಠುರವಾಗ್ತಕ್ಕಂಥದ್ದು. ನೀವು ಕನ್ಯಾ ರಾಶಿಯವರು ತಂದೆ ತಾಯಿಗಳಾಗಿದ್ದರೆ ಮಕ್ಕಳ ಜೊತೆ ನಿಷ್ಠುರ, ಕನ್ಯಾ ರಾಶಿಯವರು ಮಕ್ಕಳಾಗಿದ್ದರೆ ತಂದೆ ತಾಯಿಗಳ ಜೊತೆಗೆ ಸ್ವಲ್ಪ ನಿಷ್ಠುರ, ವಾಗ್ವಾದ ಇತ್ಯಾದಿಗಳೆಲ್ಲ ಕಾಣಿಸುತ್ತೆ. ಇದೆಲ್ಲ ಮಾಮೂಲಿ, ಎಲ್ಲರ ಕುಟುಂಬದಲ್ಲಿ ಇರೋದೇನೆ. ಮತ್ತು ತಾತ್ಕಾಲಿಕವಾಗಿ ಆಗಿರ್ತದೆ. ಅದನ್ನು ಕ್ಯಾರಿ ಓವರ್ ಮಾಡಿಕೊಂಡು ಸಾಧಿಸ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು, ಅದನ್ನೇ ಇಟ್ಕೊಂಡು ದ್ವೇಷ ಸಾಧಿಸ್ತಕ್ಕಂಥದ್ದು ಇತ್ಯಾದಿಗಳನ್ನು ಮಾಡಿಕೊಂಡ್ರೆ ಮಾತ್ರ ಸಮಸ್ಯೆ. ಹಾಗಾಗಿ ಪಾರ್ವತಿಯನ್ನು ಆರಾಧನೆ ಮಾಡಿಕೊಂಡು ಸಮಾಧಾನವನ್ನು ಕೊಡು ಅಂತ ಕೇಳಿಕೊಂಡು
ಕೌಟುಂಬದ ಐಕ್ಯಮತ್ಯವನ್ನು ಸಾಮರಸ್ಯವನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಕರ್ಮ ಲಾಭವಾಗ್ತಕ್ಕಂಥ ಒಂದು ದಿನ. ಸಪ್ತಮಾಧಿಪತಿ ವೇದಲ್ಲಿದ್ದರೂ ಕೂಡ ಕರ್ಮಾಧಿಪತಿ ಸಪ್ತಮಕ್ಕೆ ಬಂದಿದ್ದಾನೆ. ಸ್ವಂತ ಪ್ರಯತ್ನದಿಂದ ಕೆಲಸ ಮಾಡ್ತಕ್ಕಂಥವ್ರು, ಇನ್ವೆಸ್ಟ್ಮೆಂಟ್ ಮಾಡಿ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಗೆ ಸಾಕಷ್ಟು ವೃದ್ಧಿಯನ್ನು ಇವತ್ತು ಸೂಚಿಸ್ತದೆ. ಷಟ್ ಸಪ್ತಾಗ್ನಿ ದಶೈಕ ಶೋಭನಕರ ಅಂತ ಹೇಳ್ತಾರೆ. ಸಪ್ತಮ ರಾಶಿಯಲ್ಲಿ ಚಂದ್ರ ಇದ್ದರೆ ಉತ್ತಮವಾದಂಥ ಫಲವನ್ನು ಕೊಡ್ತಾನೆ. ಸಂಪದಂ ಶೀತರಶ್ಮಿ, ಮಾನಸಿಕವಾಗಿರ್ತಕ್ಕಂತಹ ಒಂದು ಸಮಾಧಾನದ ಜೊತೆಯಲ್ಲಿ ಹಣಕಾಸಿನ ವಿಚಾರದಲ್ಲೂ ಕೂಡ ಸಾಕಷ್ಟು ಅನುಕೂಲ ಅಂತ ಹೇಳ್ತಾರೆ. ಜೊತೆಯಲ್ಲಿ ಇಂದುರಿಂದ್ರ ಪದವೀಂ, ಸ್ವಲ್ಪ ಮಟ್ಟಿನ ಸ್ಥಾನಮಾನಗಳ ಪ್ರಾಪ್ತಿ ಆಗ್ತಕ್ಕಂಥದ್ದು. ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ಉದ್ಧಾರ ಆಗಬೇಕು ಅಂಥೇಳಿ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರು ಏನಿದ್ದೀರಿ ಅಂಥವರಿಗೆ ಕೂಡ ಸ್ವಲ್ಪ ಅಭಿವೃದ್ಧಿಯನ್ನು ಊಹಿಸ್ಬೋದಾಗಿರುತ್ತೆ. ಭಾಗ್ಯದಲ್ಲಿರ್ತಕ್ಕಂಥ ಗುರು ಅಂದರೆ ಪೂರ್ಣವಾಗಿರ್ತಕ್ಕಂಥ ಭಾಗ್ಯೋದಯವಾಗ್ತಕ್ಕಂಥ ಕಾಲ ಕೂಡ ಹೌದು. ಗುರುವಿನ ಬಲಪ್ರಾಪ್ತಿಯಾಗಿದೆ. ಆದರೆ ಪಂಚಮದ ರಾಹು ನೆಮ್ಮದಿಯಿಂದ ಇರೋಕ್ಕೆ ಬಿಡೋದಿಲ್ಲ. ಆಗಾಗ ಕಿರಿಕಿರಿಯನ್ನು ಮಾಡ್ತಾನೆ ಇರ್ತಾನೆ. ಹಾಗಾಗಿ ಏನು ಮಾಡಿ ಅಂತಂದರೆ ಆದಷ್ಟು ನೀವು ನೆಮ್ಮದಿಯಾಗಿರಲಿಕ್ಕೆ ಪ್ರಯತ್ನವನ್ನು ಮಾಡುವುದರ ಜೊತೆಗೆ ನಿಮ್ಮ ಒಂದು ರಾಶಿಗೆ ಸಂಬಂಧಪಟ್ಟಂಥದ್ದು ಶಚಿ ಅನ್ನುವಂಥ ಒಂದು ದೇವತೆ ಇರುತ್ತೆ. ಅದನ್ನು ಹೇಗೆ ಅಂತಂದರೆ ಒಂದು ಅರಿಶಿನದ ಕೊಂಬಿಗೆ ಅರಿಶಿನದ ಬಣ್ಣದ ದಾರವನ್ನು ಸುತ್ತಿ ಪವಿತ್ರ ಗಂಟು ಅಂತ ಹೇಳ್ತಾರೆ. 8ರ ಆಕಾರದಲ್ಲಿ ಗಂಟು ಹಾಕ್ಲಿಕ್ಕೆ ಬರ್ತದೆ. ಅದೊಂದು ಕ್ರಮ ಇದೆ. ಯಾರಾದರೂ ಪುರೋಹಿತರ ಹತ್ರ ಅದನ್ನು ಕೊಟ್ಟರೆ ಅವ್ರು ಹಾಕ್ಕೊಡ್ತಾರೆ. ಅರಿಶಿನದ ದಾರವನ್ನು ತಂದು ಅರಿಶಿನದ ಕೊಂಬಿಗೆ ಪವಿತ್ರದ ಆಕಾರದಲ್ಲಿ ಗಂಟನ್ನು ಕಟ್ಟಿ ಒಂದು ಜುಟ್ಟು ಕೆಳಗೆ ಒಂದು ಜುಟ್ಟು ಮೇಲಕ್ಕೆ ಬರೋ ರೀತಿಯಲ್ಲಿ ಕಟ್ಟಕ್ಕೆ ಬರ್ತದೆ. ಅದು ಪುರೋಹಿತರಿಗೆ ಗೊತ್ತು, ಕಟ್ಟಿಕೊಡ್ತಾರೆ. ಅದನ್ನು ಇಟ್ಟುಕೊಂಡು ಅದನ್ನೇ ಶಚಿ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಕುಂಕುಮ ಬೊಟ್ಟು ಇತ್ಯಾದಿಗಳನ್ನು ಇಟ್ಟು ಅರ್ಚನೆ ಆರಾಧನೆಗಳನ್ನೆಲ್ಲ ಮಾಡಿಕೊಂಡು ನಿತ್ಯ ಅದಕ್ಕೆ ಒಂದು ಪೂಜಿಸ್ತಕ್ಕಂಥ ಒಂದು ಕ್ರಮವನ್ನು ಆರಂಭ ಮಾಡಿ. ಇವತ್ತಿನಿಂದ ಅಶ್ವಿನಿ ನಕ್ಷತ್ರ ಇರೋದರಿಂದ ಯಾವಾಗ ನೀವು ಈ ರೀತಿಯಾಗಿರ್ತಕ್ಕಂಥ ಒಂದು ವಿಶೇಷವಾದ ಅರಿಶಿನ ಕೊಂಬನ್ನು ನಾನೇನು ಹೇಳಿದ್ದೀನಿ ಈ ಕ್ರಮದಲ್ಲಿ ಆರಾಧನೆ ಮಾಡ್ತೀರಿ ಶಚಿ ಅನ್ನುವಂತಹ ಹೆಸರಿನಿಂದ. ಶಚಿ ದೇವ್ಯೈ ನಮಃ ಅಂತ ಅದೊಂದು ದೇವತಾ ಶಕ್ತಿ ಶಚಿ ಅನ್ನೋದು. ಅದರ ಆರಾಧನೆಯನ್ನು ಮಾಡಿಕೊಂಡು ಅದನ್ನು ಯಾವಾಗಲೂ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಮೈಲಿಗೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೋದು ಬೇಡ. ಪರ್ಸ್ ಪಾಕೆಟ್ಗಳೆಲ್ಲ ಇಟ್ಕೊಳ್ತಕ್ಕಂಥದ್ದು. ಹೆಣ್ಮಕ್ಳಾದರೆ ವ್ಯಾನಿಟಿ ಬ್ಯಾಗ್ದಲ್ಲಿ ಇಟ್ಕೋಬೋದು. ಮೈಲಿಗೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಎಚ್ಚರಿಕೆ ವಹಿಸಿ. ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಮೈ ಮೇಲೆ ಇಟ್ಕೊಳ್ಳುವಂಥದ್ದಲ್ಲ. ಈ ರೀತಿಯಾಗಿ ಅದನ್ನು ಶುದ್ಧಿಯಾಗಿ ನೋಡಿಕೊಂಡ್ರೆ ಅಂದರೆ ಸಾಕಷ್ಟು ಅನುಕೂಲತೆಗಳಾಗುತ್ತೆ. ಶುಭವಾಗಲಿ. ಮುಂದಿದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ. ಕಾರಣ ಹಿರಿಯರಿಂದ ಸ್ಕೋಲ್ಡಿಂಗ್, ಬೈಗಳನ್ನು ತಿನ್ನಬೇಕಾಗಿ ಬರಬಹುದು. ದುಡ್ಡು ಕಾಸಿನ ವಿಷಯದಲ್ಲಿ ಅವರಿಂದ ಬರ್ತಕ್ಕಂಥ ಸಹಕಾರ ಕಟ್ಟಾಗಬಹುದು. ನಾನು ಇವತ್ತು ಎಕ್ಸ್ಪೆಕ್ಟ್ ಮಾಡಿದ್ದೆ, ಅವ್ರ ಹತ್ರ ಇಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಹೋದೆ, ಇವತ್ತು ಕೊಡಲ್ಲ ಅಂದ್ಬಿಟ್ರು ಅಂಥೇಳಿ ಈ ಥರ ಬೇಸರ ಕೂಡ ಲಕ್ಷಣ ಕಾಣಿಸುತ್ತೆ. ಜೊತೆಯಲ್ಲಿ ಇದರೆಲ್ಲದರ ಜೊತೆಯಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ತಪ್ಪು ದಾರಿಗೆ ಕೂಡ ಯೋಚನೆ ಮಾಡುವಂಥ ಲಕ್ಷಣ ಕಾಣಿಸುತ್ತೆ. ಚತುರ್ಥ ಮತ್ತು ಅಷ್ಟಮ 4 ಮತ್ತು 8ನೇ ರಾಶಿಗಳಲ್ಲಿರ್ತಕ್ಕಂಥ ಯಾರು ರಾಹು ಮತ್ತು ಗುರು. ಹಾಗಾಗಿ ಯಾರು ಈ ಒಂದು ವೃಶ್ಚಿಕ ರಾಶಿಯವರಿದ್ದೀರಿ, ಯಾರಿಗೆ ರಾಹುದಶೆ ನಡೀತಾ ಇದೆ ಅಥವಾ ಯಾರಿಗೆ ಗುರುದಶೆ ನಡೀತಾ ಇದೆ ಅಂಥವರಿಂದ ಈ ಒಂದು ತಪ್ಪು ಹೆಜ್ಜೆಗಳಾಗ್ತಕ್ಕಂಥ ಲಕ್ಷಣ ಇದೆ. ಇದು ಮುಂದೆ ಅಪಾಯಕಾರಿ ಆಗ್ಬೋದು. ಪಂಚಮ ಶನಿ ಬೇರೆ ಇರೋದರಿಂದ ಕರ್ಮಫಲವನ್ನು ನಾಳೆ ಊಟ ಮಾಡಿಸ್ಬಿಡ್ತಾನೆ. ಹಾಗಾಗಿ ಯೋಚನೆ ಮಾಡಿ. ಸುಮ್ಮನೆ ಒಟ್ಟು ಏನೋ ಮನಸ್ಸಿಗೆ ಬಂತು, ಏನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡೆ, ಆಗಲಿಲ್ಲ. ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡಿದೆ, ಹೆಲ್ಪ್ ಮಾಡಲಿಲ್ಲ. ಇವರ ಹತ್ರ ಎಕ್ಸ್ಪೆಕ್ಟ್ ಮಾಡಿದೆ, ಸಪೋರ್ಟ್ ಮಾಡಲಿಲ್ಲ. ನಾನು ಮಾಡ್ತೀನಿ, ಏನಾಗುತ್ತೆ ನಾನು ನೋಡ್ತೀನಿ. ಈ ಥರದ ಧೂರ್ತತನ ಅಥವಾ ಉದ್ದಟತನ ಅಥವಾ ಅವಿವೇಕ ದೊಡ್ಡ ಸಮಸ್ಯೆ ಅಂತ ಅಂದಾಕತ್ತೆ ಮುಂದೆ. ಯೋಚನೆ ಮಾಡಿ. ಪಂಚಮ ಶನಿ ಸಣ್ಣ ಮಿಸ್ಟೇಕ್ ಕೂಡ ದೊಡ್ಡ ಶಿಕ್ಷೆ ಕೊಡ್ತಾನೆ. 6ನೇ ರಾಶಿಯಲ್ಲಿರ್ತಕ್ಕಂಥ ಚಂದ್ರ ಏಕದೃಷ್ಟಿ ಬೇರೆ ಕೊಡ್ತಾನೆ. ಹಾಗಾಗಿ ಜಸ್ಟ್ ಒಂದು ಸಣ್ಣ ಮಾನಸಿಕವಾಗಿರತಕ್ಕಂಥ ತಪ್ಪು ಕಲ್ಪನೆ ಅಥವಾ ತಪ್ಪು ನಿರ್ಧಾರ ಅಪಾಯಕ್ಕೆ ಮುನ್ನುಡಿಯನ್ನು ಬರೆಯುತ್ತೆ. ಎಚ್ಚರಿಕೆಯಿಂದಿರಿ. ಮತ್ತು ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂಥ ಸುಬ್ರಹ್ಮಣ್ಯನನ್ನು ಅರ್ಥಾತ್ ಮಂಗಳನಿಗೆ ಸಂಬಂಧಪಟ್ಟು ಹೇಳ್ತಾ ಇದ್ದೀನಿ, ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡ್ಕೊಳ್ಳಿ. ಶುಭವಾಗಲಿ. ಗುರುಗಳೇ,
ಇವತ್ತು ಯಾರ ಪ್ರಶ್ನೆ ಬಂದಿದೆ ಅಂತ ಹೇಳಿದ್ರೆ, ಮೈಸೂರಿನಿಂದ ಸಾಂಸ್ಕೃತಿಕ ನಗರಿಯಿಂದ ಶಿಲ್ಪಾ ಅನ್ನೋರು ಮಗನ ಬಗ್ಗೆ ಕೇಳಬೇಕು ಅಂತ ಪ್ರಶ್ನೆಯನ್ನ ಕಳಿಸಿದ್ದಾರೆ. ಮಗ ಮೋಹಕ್ ಗೌಡ ಹುಟ್ಟಿರುವಂಥ ದಿನಾಂಕ 16/6/2013 4:30 ಸಂಜೆ PM ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ ಬಹಳ ಸಂಕ್ಷಿಪ್ತವಾಗಿದೆ. ಚೆನ್ನಾಗೇನೋ ಓದ್ತಾನೆ, ಆದರೆ ಕೋಪ ಜಾಸ್ತಿ. ಭವಿಷ್ಯ ಹೇಗಿದೆ ಗುರುಜಿ ಅಂತ ಕೇಳ್ತಿದ್ದಾರೆ. ಮೋಹಕ್ ಉತ್ತರ ಫಲ್ಗುಣಿ ನಕ್ಷತ್ರ, ಸಿಂಹರಾಶಿ ಆಗ್ತದೆ, ವೃಶ್ಚಿಕ ಲಗ್ನ. ಲಗ್ನಾತ್ 12ನೇ ರಾಶಿಯಲ್ಲಿ ಇರತಕ್ಕಂಥದ್ದು 2 ಗ್ರಹಗಳು, ಶನಿ ಮತ್ತು ರಾಹು. ಒಬ್ಬ ಅತ್ಯಂತ ಕೋಪಿಷ್ಠನಾಗಿರ್ತಕ್ಕಂಥ ರಾಹು ತಮೋಗುಣ, ಮತ್ತು ಜೊತೆಯಲ್ಲಿ ಶನಿ. ಲಗ್ನಾತ್ 12ನೇ ಮನೆಯಲ್ಲಿ ಚಂದ್ರ ತೃತೀಯ ಭಾವದಲ್ಲಿರ್ತಕ್ಕಂಥದ್ದು ಸಿಂಹರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥ ಶನಿ ಮತ್ತು ರಾಹು. ಅರ್ಥ ಏನು? ಚಂದ್ರ ರಾಶಿಯಿಂದ ತೃತೀಯದಲ್ಲಿ ಭಾವನಾತ್ಮಕವಾಗಿರ್ತಕ್ಕಂಥ ವ್ಯಕ್ತಿ ಈತ. ಎಮೋಷನ್ಸ್ ತುಂಬ ಇದೆ ಅಂತ ಲೆಕ್ಕ. ಹಾಗಾಗಿ ಆ ಎಮೋಷನ್ಸ್, ಅದು ಅಲ್ಲದೆ ಅಗ್ನಿತತ್ವದ ರಾಶಿಯಲ್ಲಿ ಜನನ. ಕೃತಿಕಾ, ಉತ್ತರ, ಉತ್ತರಾಷಾಢ ಅಗ್ನಿತತ್ವದ ನಕ್ಷತ್ರ, ಅಗ್ನಿತತ್ವದ ರಾಶಿ. ಜೊತೆಯಲ್ಲಿ ಲಗ್ನ, ಜನ್ಮ ಲಗ್ನ ಕೂಡ ವೃಶ್ಚಿಕ. ಆ ರಾಶಿಯ ವೃಶ್ಚಿಕದ ಅಧಿಪತಿ ಯಾರು ಅಂದರೆ ಮಂಗಳ ಎಗೇನ್, ಮತ್ತು ಅದು ಕೂಡ ಅಗ್ನಿತತ್ವದ್ದೇ. ಅಗ್ನಿತತ್ವದ ವಿಶಾಖ ನಕ್ಷತ್ರದಲ್ಲಿರ್ತಕ್ಕಂಥ ರಾಹು. ಹಾಗಾಗಿ ಒಟ್ಟಾರೆ ಈ ಹುಡುಗನ ಜಾತಕ, ಮೋಹಕ್ ಈ ಹುಡುಗನ ಜಾತಕದಲ್ಲಿ ಏನಾಗಿದೆ ಅಂತಂದರೆ, ಅಗ್ನಿತತ್ವ ತುಂಬ ಉದ್ದೀಪಿತವಾಗಿದೆ, ತುಂಬ ಪ್ರಖರವಾಗಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಚಾನಲ್ ಸಿಕ್ಕಬೇಕು. ಸರಿಯಾದ ರೀತಿಯಲ್ಲೇ ಅವನಿಗೆ ನೀವು ಸರಿಯಾದ ಮಾರ್ಗದರ್ಶನ ಮಾಡಿ, ಅವನಿಗೆ ಅಂದರೆ ಅಗ್ನಿತತ್ವ ಅಂದರೆ ಏನು? ಅವನ ಒಳಗಡೆ ಇರ್ತಕ್ಕಂಥ ಬೆಂಕಿ, ಫೈರ್ ಅಂತ ಅರ್ಥ. ಯಾವ ವಿಭಾಗದಲ್ಲಿ ಅವನಿಗೆ ವಿಶೇಷವಾದ ಆಸಕ್ತಿ ಇದೆ ನೋಡಿ, ಅದನ್ನು ಒಂದು ಸಾರಿ ಮೊದಲು ಗಮನಿಸಿ. ಅದನ್ನು ಗಮನಿಸಿ ನೀವು ಅವನಿಗೆ ಆ ರೂಟ್ ಹಿಡಿದು ಕೊಟ್ಟರೆ ಅಂತಂದರೆ ಅಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡ್ತಾನೆ. ಕಾರಣ ಚಂದ್ರ ತೃತೀಯ ಭಾವದಲ್ಲಿ ಇರ್ತಕ್ಕಂಥ ಶನಿ ಅತ್ಯುಚ್ಚ ಸ್ಥಿತಿಯಲ್ಲಿ ರಾಹುವಿನೊಂದಿಗಿದ್ದಾನೆ. ಅದು ಅಲ್ಲದೆ ಈ ಹುಡುಗನಿಗೆ 17 ವರ್ಷ ತುಂಬುವಷ್ಟು ಹೊತ್ತಿಗೆ, 17 ವರ್ಷ ತುಂಬಿದ ನಂತರದಲ್ಲಿ ಸುಮಾರು 20-22ನೇ ವಯಸ್ಸಿನ ಅಂತರ ಆಸ್ಪಾಸ್ನಲ್ಲಿ ಅಂತ ಇಟ್ಕೊಳ್ಳಿ. ಆ ನಂತರದಲ್ಲಿ ಈತನಿಗೆ ಪೂರ್ಣವಾಗಿರತಕ್ಕಂತಹ ರಾಹುದಶ ಪ್ರಾಪ್ತಿ ಆಗುತ್ತೆ. ಕುಜರಾಹು ಸಂಧಿ ಇದೆ, ಆ ಸಂಧಿ ಶಾಂತಿ ಅಂತಕ್ಕಂಥದ್ದು ಆಗಬೇಕು. 2013ರಲ್ಲಿ ಜನನ ಅಲ್ವಾ. ಹಾಗಾಗಿ ಈಗ ಇವನಿಗೆ 12 ವರ್ಷ ಅಂದರೆ ಇನ್ನೊಂದು 6 ವರ್ಷ ಏನು ಟೆನ್ಷನ್ ಇಲ್ಲ. ಅವನಿಗೊಂದು ಸರಿಯಾದ ಒಂದು ಚಾನಲ್ ಹಾಕ್ಕೊಡಿ, ಆ ರೂಟ್ನಲ್ಲಿ ಅವನು ಹೋಗ್ತಾ ಬರಲಿ. ಯಾವಾಗ ಈ ಕುಜರಾಹು ಸಂಧಿ ಅಂತಕ್ಕಂಥದ್ದಾಗತ್ತೆ, ಒಂದು ಶಾಂತಿಯನ್ನು ಮಾಡಿಕೊಳ್ಬೇಕು. ಅದಕ್ಕೆ ಇನ್ನೂ ಸಮಯ ಇದೆ, ಗಡಿಬಿಡಿ ಇಲ್ಲ. ಆ ಒಂದು ಕುಜರಾಹು ಸಂಧಿಯ ನಂತರ, ರಾಹುದಶೆಯ ನಂತರದಲ್ಲಿ ಈತ ಯಾವ ಕಾರ್ಯಕ್ಷೇತ್ರಕ್ಕೆ ಹೋಗ್ತಾನೆ ಅಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡ್ತಾನೆ. ವಿಶ್ವಖ್ಯಾತಿಯನ್ನು ಪಡ್ಕೊಳ್ತಕ್ಕಂಥ ಎಲ್ಲ ರೀತಿಯಾದ ಯೋಗ ಮತ್ತು ಯೋಗ್ಯತೆ ಈ ಜಾತಕಕ್ಕಿದೆ. ಅರ್ಥ ಆಯ್ತಲ್ಲ? ಸ್ವಲ್ಪ ಮಟ್ಟಿನ ಕಾಳಸರ್ಪದೋಷದ ಲಕ್ಷಣ ಕೂಡ ಜಾತಕದಲ್ಲುಂಟು. ಹಾಗಾಗಿ ಈತನಿಗೆ 22ನೇ ವಯಸ್ಸಿಗೆ ಕಾಳಸರ್ಪ ಶಾಂತಿಯನ್ನು ಆಚರಣೆ ಮಾಡಿಸಿ, ಈತನ ಕೈಯಿಂದ ಒಂದು ನಾಗಾರಾಧನೆ ಮಾಡಿಸಿದ ಪಕ್ಷದಲ್ಲಿ ಈತನಿಗೆ ವಿಶ್ವಖ್ಯಾತಿ ಪಡ್ಕೊಳ್ತಕ್ಕಂಥ ಎಲ್ಲ ಅವಕಾಶಗಳು ಉಂಟು. ಅವನಿಗೆ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಆಸಕ್ತಿ ಇದೆ, ಫೈರ್ ಇದೆ ಅವನ ಮನಸ್ಸಿನಲ್ಲಿ, ಬೆಂಕಿ ಇದೆ ಅನ್ನೋದನ್ನು ತಿಳ್ಕೊಳ್ಳಿ. ಆ ಒಂದು ಕ್ಷೇತ್ರದಲ್ಲಿ ಅವನು ಮುಂದುವರಿಸಿ. ಜಾತಕ ಚೆನ್ನಾಗಿದೆ, ಚಿಂತೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಸ್ವಲ್ಪ ಧನ್ಯವಾದಗಳಮ್ಮ ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ಇನ್ನು ವೀಕ್ಷಕರೇ, ನಿಮಗೂ ಕೂಡ ಬಹಳಷ್ಟು ಪ್ರಶ್ನೆಗಳಿರಬಹುದು, ಮತ್ತು ತಡ ಯಾಕೆ, ಕೆಳಗಡೆ ಕಾಣ್ತಿರೋಂಥ ವಾಟ್ಸಪ್ ನಂಬರ್ಗೆ ಈ ಕೂಡಲೇ ಪ್ರಶ್ನೆ ಕಳಿಸಿ. ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಖಂಡಿತ ಇದ್ದೇ ಇರುತ್ತೆ ಅಂತ ಹೇಳ್ತಾ, ಜೊತೆಗೆ ಒಂದು ಪತ್ರದ ಮುಖೇನ ಕೂಡ ನೀವು ನಮಗೆ ಪ್ರಶ್ನೆಯನ್ನು ಕಳಿಸ್ಬೋದು. ಇಮೇಲ್ ಮೂಲಕ ಕೂಡ ನಿಮ್ಮ ಪ್ರಶ್ನೆಗೆ ನಾವು ಕಾಯ್ತಾ ಇರ್ತೇವೆ. ಇನ್ನು ಯಾವಾಗ ಬೇಕಾದರೂ ನಮ್ಮ ವಾಹಿನಿಯಲ್ಲಿ ಬರುವಂಥ ನಮ್ಮ ಕಾರ್ಯಕ್ರಮವನ್ನು ಒಳಗೊಂಡಂತೆ ಎಲ್ಲ ಕಾರ್ಯಕ್ರಮ ಯಾವಾಗ ಬೇಕಾದ್ರೂ ವೀಕ್ಷಿಸ್ಬೋದು. NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಗುರುಗಳೇ ಕೊನೆಯ 4 ರಾಶಿಗಳು ಆಗಲಿ. ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತು ಸಾಕಷ್ಟು ಅನುಕೂಲಕರವಾಗಿರತಕ್ಕಂಥ ವಾತಾವರಣ ಕಾಣಿಸುತ್ತೆ. ಕಾರಣ ಏನು ಅಂತಂದರೆ, ಚಂದ್ರ ಶುಭ ಸ್ಥಿತಿಗೆ ಬಂದಿರೋದು. ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಗುರು ಕೂಡ ಅವನಿಗೆ ತೃತೀಯ ಭಾವದಲ್ಲಿ ಧೈರ್ಯ ಕೊಡ್ತಕ್ಕಂಥ ಜಾಗದಲ್ಲಿ ನಿಂತಿರೋದು. ಹಾಗಾಗಿ ಇವತ್ತು ಸ್ವಲ್ಪ ಸಮಾಧಾನ ಇದೆ. ಜೀವನದಲ್ಲಿ ದೊಡ್ಡ ಮಟ್ಟದ ಒಂದು ಅಂದರೆ ಶಾಶ್ವತವಾಗಿರ್ತಕ್ಕಂಥ ಒಂದು ಆದಾಯಕ್ಕಾಗಿ, ಅದರಲ್ಲೂ ವಿಶೇಷವಾಗಿ ಭೂಮಿ ಇರ್ಬೋದು, ತೋಟ ಇರ್ಬೋದು, ಕೃಷಿ ಇರ್ಬೋದು,
ಅಥವಾ ಒಟ್ಟಾರೆ ಭವಿಷ್ಯಕ್ಕೆ ಒಂದು ಶಾಶ್ವತವಾದಂಥ ಆರ್ಥಿಕ ವ್ಯವಸ್ಥೆ ಮಾಡಿಕೊಳ್ಬೇಕು ಅನ್ನೋ ಅಪೇಕ್ಷೆ ಇರತಕ್ಕಂಥವರಿಗೆ ಅದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಲಿಕ್ಕೆ ಉತ್ತಮವಾದಂಥ ಒಂದು ಅವಕಾಶ ಕಾಣಿಸುತ್ತೆ. ಕಾರಣ ಗ್ರಹಸ್ಥಿತಿ ಅಷ್ಟು ಶುಭವಾಗಿದೆ ಇವತ್ತು. ಯಾರಿಗೆ? ಧನುರಾಶಿಯವರಿಗೆ. ಕಾರಣ ಏನು ಅಂತಂದರೆ 3ರಲ್ಲಿ ರಾಹು, 4ರಲ್ಲಿ ಶನಿ, 5ರಲ್ಲಿ ಚಂದ್ರ, 7ರಲ್ಲಿ ಗುರು. ಆದರೆ ಅಷ್ಟಮದಲ್ಲಿರುವಂಥ ಷಷ್ಠಾಧಿಪತಿ ಅಂತಂದರೆ ಏನು ಅಂದರೆ ಸ್ವಲ್ಪ ಜೊತೆಲಿದ್ದುಕೊಂಡೇ ನಿಮಗೆ ಫಿಟ್ಟಿಂಗ್ ಇಡ್ತಕ್ಕಂಥವ್ರನ್ನು ಬ್ಲೈಂಡಾಗಿ ನಂಬಿಡ್ತೀರಿ. ಚಂದ್ರ ಚತುರ್ಥದಲ್ಲಿರ್ತಕ್ಕಂಥವ್ರು ಅಂದರೆ ನಿಮ್ಮ ಜೊತೆಯಲ್ಲೇ ಇರ್ತಾರೆ, ನಿಮ್ಮ ಸಹಕಾರ ಕೊಡೋರ ಥರನೇ ಕಾಣಿಸ್ತಾರೆ. ಆದರೆ ಟೈಮ್ ನೋಡಿ ನೀವು ಕತ್ರಿ ಹಾಕ್ತಿರ್ತಾರೆ ಅಥವಾ ನಿಮ್ಮನ್ನು ಡಿಸ್ಕರೇಜ್ ಮಾಡ್ತಿರ್ತಾರೆ, ಎನ್ಕರೇಜ್ ಮಾಡೋದಿಲ್ಲ. ನಿನ್ನ ಹತ್ರ ಎಲ್ಲ ಆಗುತ್ತೆ, ಅದು ಹಂಗಾಗೋದಿಲ್ಲ, ಹಿಂಗಾಗೋದಿಲ್ಲ. ಕಾರಣ ಏನು ಅಂತಂದರೆ ನಿಮ್ಮ ಮೇಲೆ ಇರ್ತಕ್ಕಂಥ ಜಲಸ್, ಹೊಟ್ಟೆ ಕಿಚ್ಚು ಅವರಿಗೆ ಕೆಲಸವನ್ನು ಮಾಡಿಸ್ತಾ ಇರುತ್ತೆ. ಅಂಥವ್ರ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಹುಷಾರಾಗಿ ಇದ್ದುಕೊಂಡು ನರಸಿಂಹನ ಧ್ಯಾನ ಮಾಡಿ ಅಂಥವರನ್ನೆಲ್ಲ ಸ್ವಲ್ಪ ದೂರ ಮಾಡಿಕೊಳ್ಳೋದು ಸೂಕ್ತ. ತುಂಬ ಮುಖ್ಯವಾಗಿರೋದು ಏನಂತಂದರೆ ಇಂಥವರೆಲ್ಲ ಮಡ್ಲಲ್ಲಿ ಕೆಂಡ ಕಟ್ಕೊಂಡು ಹಾಗೆ ನಿಮ್ಗೆ ಒಂದೆರಡು ಸಂದರ್ಭದಲ್ಲಿ ಅವರ ದೃಷ್ಟಾಂತ ಕಂಡರೂ ಕೂಡ ನೀವು ತಾತ್ಸಾರ ಮಾಡಿದರೆ ಮುಂದೆ ತೊಂದರೆ ಆಗುತ್ತೆ. ಹಾಗಾಗಿ ನರಸಿಂಹನ ಆರಾಧನೆ ಮಾಡಿಕೊಂಡು ಅಂಥವರನ್ನು ಶಾಶ್ವತವಾಗಿ ದೂರ ಮಾಡಿಕೊಂಡು ನಿಮ್ಮ ಸಂರಕ್ಷಣೆ ನೀವು ಮಾಡಿಕೊಳ್ಳಿ. ಮುಂದೆಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ಚೆನ್ನಾಗಿದೆ. ಕಾರಣ ಏನು ಅಂದರೆ ಸಪ್ತಮಾಧಿಪತಿ ಆಗಿರತಕ್ಕಂತಹ ಚಂದ್ರ ಶುಭ ಸ್ಥಿತಿಗೆ ಬಂದಿರತಕ್ಕಂಥದ್ದು. ಒಳ್ಳೊಳ್ಳೆಯ ಫಲಗಳನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು. ಜೊತೆಯಲ್ಲಿ ನೆನ್ನೆ ದಿವಸ ಎಲ್ಲರೂ ಸಂಕಷ್ಟಹರ ಚತುರ್ಥಿ ಆಚರಣೆ ಕೂಡ ಮಾಡಿಕೊಂಡಿದ್ದೀರಿ. ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ದಿನವನ್ನಾಗಿ ಇವತ್ತು ಮಾಡಿಕೊಳ್ಬಹುದು. ಕೇಂದ್ರದಲ್ಲಿರ್ತಕ್ಕಂಥವನವನು. ಹಾಗಾಗಿ ಮನೆಯಲ್ಲಿ ವಾತಾವರಣದಲ್ಲಿ ಸ್ವಲ್ಪ ಮಟ್ಟಿನ ಶೀತಲ ಸಮರ. ಕಾರಣ ಮಂಗಳನ ಮನೆಯಲ್ಲಿದ್ದಾನೆ, ಮಂಗಳನ ದೃಷ್ಟಿಯನ್ನು ಹೊಂದ್ತಾನೆ. ಇಂಟರ್ನಲ್ ಸ್ವಲ್ಪ ಕೋಲ್ಡ್ ವಾರ್ ಇತ್ಯಾದಿಗಳು ಕಾಣಿಸ್ತದೆ. ಕೌಟುಂಬಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಪರಸ್ಪರ ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿ ಚರ್ಚೆ ಆಗ್ತಕ್ಕಂಥ ಲಕ್ಷಣ. ಹಾಗಾಗಿ ಸ್ವಲ್ಪ ಸಮಾಧಾನವಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ. ಜೊತೆಯಲ್ಲಿ ಮನೆಯಲ್ಲಿ ಸ್ವಲ್ಪ ಮಂಗಳಾಚರಣೆಗಳನ್ನು ಇಟ್ಕೊಳ್ಳಿ. ನಿರಂತರವಾಗಿರ್ತಕ್ಕಂಥದ್ದು ಆಗಾಗ ಎಲ್ಲಾದರೂ ಒಂದು ದೇವತಾ ಕಾರ್ಯ ಮನೆಯಲ್ಲಿ ನಡೀಲಿ. ಎಲ್ಲ ಪುರೋಹಿತರೇ ಬಂದು ಮಾಡಬೇಕು ಅಂತೇನಿಲ್ಲ, ನೀವು ಅದನ್ನು ಕಲ್ತ್ಕೊಂಡು ಮಾಡಲಿಕ್ಕೂ ಬರುತ್ತೆ. ಅಗ್ನಿಮುಖದಲ್ಲಿ ಹೋಮ ಹವನಗಳನ್ನು ಮಾಡ್ಕೊಳ್ಳೋ ಕ್ರಮ ಕೂಡ ಹಿಂದೊಂದು ಸಂಚಿಕೆ ನಾನು ಹೇಳ್ಕೊಟ್ಟಿದ್ದೀನಿ. ಅದು ನಿಮಗೆ ಅಂದಾಜಿಲ್ಲ ಅಂತಂದರೆ NKR TV ಅಂಥೇಳಿ ಯೂಟ್ಯೂಬಲ್ಲಿ ಹೊಡೆದ್ರೆ ಸಿಕ್ಕತ್ತೆ. ಅಲ್ಲಿ ಧರ್ಮಜ್ಯೋತಿಯಲ್ಲಿ ಹುಡುಕಿದ್ರೆ ಯಾವ ಎಪಿಸೋಡು ಅಂತ ನಿಮಗೆ ಗೊತ್ತಾಗುತ್ತೆ. ತೆಕ್ಕೊಂಡು ನೋಡ್ಕೊಳ್ಳಿ. ಅಗ್ನಿಮುಖದಲ್ಲಿ ದೇವತಾರಾಧನೆ ಯಾವ ಕ್ರಮದಲ್ಲಿ ನಾವು ಮಾಡ್ಕೋಬೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಅದರಲ್ಲಿ ನೋಡ್ಕೊಳ್ಳಿ, ಆ ರೀತಿಯಲ್ಲಿ ಆಚರಣೆ ಮಾಡಿ. ಮುಖ್ಯವಾಗಿ ಇವತ್ತು ಮಕರ ರಾಶಿಯವರು ಚಂದ್ರ ಮತ್ತು ಮಂಗಳ ಸಂಬಂಧಿತವಾಗಿರ್ತಕ್ಕಂಥ ಆಚರಣೆಯನ್ನು ಮಾಡಬೇಕು. ಚಂದ್ರ ಮತ್ತು ಮಂಗಳ ಸಂಬಂಧಿತವಾದ ಆಚರಣೆ ಯಾವುದು ಅಂದರೆ ಚೌಡೇಶ್ವರಿಯ ಧ್ಯಾನಾದಿಗಳನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ. ಕಾರಣ ಏನು ಅಂತಂದರೆ ಭಾವೇ ಕಾರಕನಾಶನಂ ಅಂತ ಹೇಳ್ತಾರೆ. ಅಂದರೆ ಷಷ್ಠಾಧಿಪತಿ ಆಗಿರತಕ್ಕಂತಹ ಚಂದ್ರ ತೃತೀಯ ಸ್ಥಾನದ ಒಂದು ಕಾರಕ ಆಗಿರ್ತಾನೆ. ಮಾನಸಿಕವಾಗಿರ್ತಕ್ಕಂಥ ಸಮಾಧಾನವನ್ನು ಕೊಡ್ತಕ್ಕಂಥವನಾಗಿರಬೇಕು. ಕಾರಣ ತೃತೀಯ ವಿಕ್ರಮ ಭ್ರಾತೃ ದುಶ್ಚಿತ್ತಂ ಸಹಜಸ್ತಥಾ ಅಂದರೆ ಒಡ ಹುಟ್ಟಿದವರ ಸಂಬಂಧಿತವಾಗಿರ್ತಕ್ಕಂಥ ಒಂದು ಸ್ಥಾನ ಕೂಡ ಹೌದು. ಹಾಗಾಗಿ ಕುಂಭರಾಶಿಯವರ ಒಡ ಹುಟ್ಟಿದವರು ಯಾರಿರ್ತಾರೆ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಇವತ್ತು ನಿಂದನೆ ಮಾಡ್ತಕ್ಕಂಥದ್ದು. ದ್ವಿತೀಯಾಧಿಪತಿಯಾದ ಗುರು ದೃಷ್ಟಿ ಇದೆ ಕುಂಭಕ್ಕೆ. ಹಾಗಾಗಿ ಬೈಗಳನ್ನು ಬಯಸ್ಕೊಳ್ತಕ್ಕಂಥದ್ದು, ದುಡ್ಡು ಕಾಸಿನ ವಿಷಯದಲ್ಲಿ ಜಗಳವಾಗ್ತಕ್ಕಂಥ ಲಕ್ಷಣ. ಯಾವುದೋ ಒಂದು ಕಾಲದಲ್ಲಿ ಹಿರಿಯರಿಗೆ ಅಥವಾ ಒಡ ಹುಟ್ಟಿದವರಿಗೆ, ವಿಶೇಷವಾಗಿ ಹಿರಿಯರು ಅಂತಂದರೆ ಜೊತೆಯಲ್ಲಿ ಹುಟ್ಟಿದಂತಹ ಹಿರಿಯರು ಅಂತ ಅರ್ಥ. ಅಂದರೆ ಅಕ್ಕ ಅಣ್ಣ ಇಂಥವರಿಗೆ, ವಿಶೇಷವಾಗಿ ಹೆಣ್ಣುಮಕ್ಕಳು ಅಂತ ಹೇಳ್ತೀನಿ, ಅಂಥವರಿಗೆ ಯಾವುದೋ ಕಾಲದಲ್ಲಿ ಯಾವುದೋ ಒಂದು ಕಾರಣದಿಂದ ಸ್ವಲ್ಪ ಮಟ್ಟಿನ ಹಣಕಾಸನ್ನು ಕೊಟ್ಬಿಟ್ಟಿರ್ತೀರಲ್ಲ, ಅದರ ಕಾರಣವಾಗಿ ಒಂದು ವ್ಯಾಜ್ಯವಾಗ್ತಕ್ಕಂಥದ್ದು, ತಗಾದೆ ಆಗ್ತಕ್ಕಂಥದ್ದು, ಕಿರಿಕಿರಿ ಆಗ್ತಕ್ಕಂಥ ಒಂದು ಲಕ್ಷಣ ಅಂತ ಕಾಣಿಸುತ್ತೆ ಕೆಲವರಿಗೆ. ಅದನ್ನು ಬಿಟ್ಟರೆ ಇವತ್ತಿನ ದಿನ ಕುಂಭರಾಶಿಯವರಿಗೆ ಚೆನ್ನಾಗಿದೆ. ರಾಶಿಯಲ್ಲಿ ರಾಹು ಸ್ವಲ್ಪ ಮಟ್ಟಿನ ಆರೋಗ್ಯದ ವಿಷಯದಲ್ಲಿ ಸಮಸ್ಯೆಗಳು ಕಾಣಿಸಬಹುದು. ಆಹಾರದ ಬಗ್ಗೆ ಸ್ವಲ್ಪ ಗಮನ ಇಟ್ಟುಕೊಂಡು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರೆದ್ರೆ ಆ ಒಂದು ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ. ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳಿ, ಲೇಟ್ ಮಾಡಬೇಡಿ. ಯಾಕೆಂದರೆ 10 ಗಂಟೆ ನಂತರದಲ್ಲಿ ಯಾವ ಕಾರಣಕ್ಕೂ ಅಶ್ವತ್ಥ ಮರದ ಕೆಳಗೆ ಹೋಗಬಾರ್ದು. ಕಾರಣ ಏನು ಅಂತಂದರೆ ಅಲ್ಲಿ ಬ್ರಹ್ಮರಾಕ್ಷಸ ಪೀಡೆ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಸುಮಾರು 10 ಗಂಟೆಯಿಂದ ಸಂಜೆ 4:30-5 ಗಂಟೆವರೆಗೂ ಕೂಡ ಈ ಒಂದು ಬಾಧೆಯನ್ನು ಊಹಿಸಬಹುದಾಗಿರುತ್ತೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಅನಾವಶ್ಯಕವಾಗಿ
ಅಶ್ವತ್ಥ ಮರಕ್ಕೆ ಹತ್ರ ಹೋಗಬಾರ್ದು. ಪ್ರದಕ್ಷಿಣೆ ಕೂಡ ಏನಿದ್ರು 10 ಗಂಟೆ ಒಳಗೆ ಮುಗಿಸ್ಕೋಬೇಕು. ಅಶ್ವತ್ಥ ಪ್ರದಕ್ಷಿಣೆ ಮಾಡ್ಕೊಳ್ಳಿ, ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಧನ ಪ್ರಾಪ್ತಿ ಯೋಗ ಅಂತಕ್ಕಂಥದ್ದುಂಟು. ಪಂಚಮಾಧಿಪತಿಯಾಗಿ ರಾಶಿಗೆ ಬಂದಿದ್ದಾನೆ. ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಬುಧ ಕೂಡ ಶುಭ ಸ್ಥಿತಿಯಲ್ಲಿದ್ದಾನೆ. ಜೊತೆಯಲ್ಲಿ ಸಪ್ತಮ ಸ್ಥಾನದಿಂದ ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಮಂಗಳನ ದೃಷ್ಟಿ ಇದೆ. ಸಾಕಷ್ಟು ಉತ್ತಮವಾದಂಥ ಫಲ ಇದೆ. ಪಂಚಮಾಧಿಪತಿ ಧನಕ್ಕೆ ಬಂದಿದ್ದಾನೆ. ನೀವು ಮಾಡ್ತಕ್ಕಂಥ ಕರ್ಮದಿಂದಾಗಿ, ಪುಣ್ಯ ಕಾರ್ಯದಿಂದಾಗಿ, ದೇವತಾರಾಧನೆಯಿಂದಾಗಿ, ದೈವ ಬಲದಿಂದಾಗಿ, ಪೂರ್ವಾರ್ಜಿತ ಪುಣ್ಯದಿಂದಾಗಿ, ಹಿರಿಯರ ಅನುಗ್ರಹದಿಂದಾಗಿ, ಯಾಕೆಂದರೆ ಭಾಗ್ಯಾಧಿಪತಿ ಅಲ್ವಾ ಮಂಗಳ. ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಬುಧ ಮಂಗಳರು ದ್ವಿತೀಯದಲ್ಲಿ ಅಂದರೆ 2-12 ಅನೇಕ ದುಃಖ ದುಮ್ಮಾನಗಳನ್ನು, ಅನೇಕ ಕೆಟ್ಟದ್ದನ್ನು ಕಳೆಯುವಂಥದ್ದು, ಪುಣ್ಯದ ಅರ್ಜನೆಯಿಂದಾಗಿ, ದೈವಾನುಗ್ರಹದಿಂದಾಗಿ ಸಾಕಷ್ಟು ಉತ್ತಮವಾದಂಥ ಫಲಗಳನ್ನು ನೋಡ್ತಕ್ಕಂಥದ್ದು, ಬಿಟ್ಟು ಹೋಗಿರ್ತಕ್ಕಂಥ ಆಪ್ತೇಷ್ಟರನ್ನು ಪುನಃ ಮತ್ತೆ ಸೇರಿಕೊಳ್ತಕ್ಕಂಥದ್ದು ಇತ್ಯಾದಿ ಕೆಲವು ಉತ್ತಮವಾದಂಥ ಫಲಗಳನ್ನು ಮೀನರಾಶಿಯವರಿಗೆ ಊಹಿಸಬಹುದಾಗಿರುತ್ತೆ. ನಿಮ್ಮ ಮನೆ ದೇವರ ಸಂಬಂಧಿತವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ಸರಿಯಾದ ರೀತಿಯಲ್ಲಿ ಸಂಕಲ್ಪಪೂರ್ವಕವಾಗಿ ಮಾಡ್ಕೋಬೇಕು. ದೃಢ ನಿಶ್ಚಯವನ್ನು ಮಾಡಿಕೊಳ್ಬೇಕು. ಆರಂಭಿಕ ಹಂತವಾಗಿ ಏನು ಮಾಡಬೇಕಂತಂದರೆ ಇವತ್ತು ಆದಷ್ಟು ಒಂದು 9 ಗಂಟೆ ಒಳಗೇನೆ, ಗುರುವಾರ ಅಲ್ವಾ, ಹಾಗಾಗಿ 9 ಗಂಟೆ ಒಳಗೇನೆ ಏನು ಮಾಡಿ, ಒಂದು ತಾಮ್ರದ ಬಿಂದಿಗೆ ಅಥವಾ ತಾಮ್ರದ ತಂಬಿಗೆಯಲ್ಲಿ 1ರಿಂದ 1.5 ಲೀಟ್ರ್ 2 ಲೀಟ್ರ್ವರೆಗೆ ಅದು ಕೆಪ್ಯಾಸಿಟಿ ಇದ್ದರೆ ಒಳ್ಳೆಯದು. ಕನಿಷ್ಠ 800 ml ಕೆಪ್ಯಾಸಿಟಿ ಇರಬೇಕು. ಒಂದು 2 ಲೀಟ್ರ್ವರೆಗೂ ನಡೀತದೆ. ಅಂಥದ್ದೊಂದು ನೀರನ್ನು ಇಟ್ಕೊಂಡು ಆ ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹೂವು ಹಳದಿ ಬಣ್ಣದ ಹೂವುಗಳಾದರೆ ಶ್ರೇಷ್ಠ ಹಾಕಿ ಒಂದು ಅರ್ಚನೆಯನ್ನು ಮಾಡಿ ನೀರನ್ನು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಅಶ್ವತ್ಥ ಮರದ ಹತ್ರ ಹೋಗಿ ಅಲ್ಲಿ ಗುರುವನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಉತ್ತರಕ್ಕೆ ಮುಖವಾಗಿ ನಿಲ್ಲಬೇಕು. ನೆನ್ಪಿಟ್ಕೊಳ್ಳಿ, ಅಶ್ವತ್ಥ ಮರದ ಕೆಳಗೆ ಉತ್ತರಕ್ಕೆ ಮುಖವಾಗಿ ನಿಲ್ಲಬೇಕು. ಎದುರುಗಡೆ ಅಶ್ವತ್ಥ ಮರ ಬರಬೇಕು. ನೀವು ಯಾವ ಕಡೆ ನಿಲ್ಲಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಅಂದರೆ ಸೂರ್ಯ ನಿಮ್ಮ ಬಲಕ್ಕೆ ಬರ್ತಿರಬೇಕು. ಅಶ್ವತ್ಥ ಮರದ ಎದುರಿಗೆ ನೀವು ನಿಲ್ತೀರಿ, ನಿಮ್ಮ ಬಲಕ್ಕೆ ಸೂರ್ಯ ಬರೋ ರೀತಿಯಲ್ಲಿ ನಿಂತಾಗ ಅದು ಉತ್ತರಾಭಿಮುಖವಾಗತ್ತೆ. ಆ ರೀತಿಯಾಗಿ ನಿಂತುಕೊಂಡು ನಿಮ್ಮ ಪ್ರಾರ್ಥನೆಯನ್ನು ಅಶ್ವತ್ಥ ಮರಕ್ಕೆ ಸಲ್ಲಿಸಿ ಆ ಒಂದು ನೀರು ಕೂಡ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ತಂದಿರ್ತೀರಲ್ಲ, ಪುನಃ ಪ್ರದಕ್ಷಿಣೆ ಮಾಡಬೇಕಲ್ಲಿ. 16 ಸುತ್ತು ಪ್ರದಕ್ಷಿಣೆ ಮಾಡುವಾಗ ಆ ತಂಬಿಗೆ ಕೈಯಲ್ಲಿ ಇರಬೇಕು. 16 ಸುತ್ತು ಪ್ರದಕ್ಷಿಣೆ ಮಾಡಿ ಆ ಸಂದರ್ಭದಲ್ಲಿ ಸಂಕಲ್ಪ, ಪ್ರಾರ್ಥನೆ, ಸ್ತೋತ್ರ ಇತ್ಯಾದಿಗಳನ್ನೆಲ್ಲ ಹೇಳ್ಕೋಬೇಕು. ಆ ನಂತರ ಆ ನೀರನ್ನು ಅಶ್ವತ್ಥ ಮರಕ್ಕೆ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿ 16 ನಮಸ್ಕಾರ ಮಾಡಬೇಕು. 16 ಪ್ರದಕ್ಷಿಣೆ ಮೊದಲು ಮುಗಿಸ್ಕೊಂಬಿಡಿ ಸಂಕಲ್ಪ ಮಾಡ್ತಾನೆ. ಆ ನಂತರ 16 ನಮಸ್ಕಾರ. ಸುಮ್ಮನೆ ಅಲ್ಲಿ ಅಡ್ಡ ಮಲಗದೆ ಹಾಗೆ ತಲೆ ಎತ್ತೆ ಆ ಥರ ಅಲ್ಲ. ನಮಸ್ಕಾರ ಮಾಡಬೇಕು, ಪುನಃ ಎದ್ದು ನಿಲ್ಲಬೇಕು. ಎದ್ದು ನಿಂತು 2ನೇ ನಮಸ್ಕಾರ ಮಾಡಬೇಕು. ಸುಮ್ಮನೆ 12 ಸರಿ ತಲೆ ನೆಲಕ್ಕೆ ತಾಗಿಸ್ಬಿಟ್ರೆ ಬರೋದಲ್ಲ ಅದು. ಹಾಗಾಗಿ ಪ್ರತ್ಯೇಕವಾಗಿ 16 ನಮಸ್ಕಾರವನ್ನು ಮಾಡಿಕೊಂಡು ಆ ಒಂದು ನೀರಿನ ಅಂಶ ನೀವೇನು ಆ ಅಶ್ವತ್ಥ ಮರಕ್ಕೆ ಸಮರ್ಪಣೆ ಮಾಡಿರ್ತೀರಲ್ಲ, ಆ ನೀರಿನಲ್ಲಿ ಕೈಯನ್ನು ಅದ್ದಿ ಆ ನೀರಿನ ಅಂಶದಿಂದ ಕಣ್ಣನ್ನು ಒರೆಸ್ಕೊಂಡು ಸ್ವಲ್ಪ ತಲೆಗೆ ಲೇಪನ ಮಾಡಿ, ಅಲ್ಲೇನಾದ್ರು ಹೂವು ಇತ್ಯಾದಿಗಳಿದ್ದರೆ, ಗರಿಕೆ ಇತ್ಯಾದಿಗಳು ಹಳೆಯದು ಅಲ್ಲಿ ಸಮರ್ಪಣೆ ಆಗಿರ್ತಕ್ಕಂಥದ್ದು ಇದ್ದರೆ ಅದನ್ನು ತಗೊಂಡು ಧಾರಣೆ ಮಾಡ್ಕೊಂಬರ್ಬೋದು. ಈ ರೀತಿಯಾಗಿ ಮಾಡಿ ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ಬಹಳ ಅದ್ಭುತವಾದ ವಿಚಾರಗಳನ್ನು ಇಂದು ಕೂಡ ನಮ್ಮ ಸಮಸ್ತ ವೀಕ್ಷಕರ ಮುಂದೆ ಇಟ್ಟಿದ್ದಕ್ಕಾಗಿ ವಂದನೆಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ. ಹೊರಡೋ ಸಮಯ ಆಗ್ತದೆ. ಮತ್ತೆ ಸಿಗೋಣ ನಾಳಿನ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಶುಕ್ರವಾರ ಬೇರೆ ಬಹಳ ವಿಶೇಷವಾದ ವಿಚಾರ ಗುರುಗಳು ತಿಳಿಸ್ತಾರೆ. ಕಾಯ್ತಾ ಇರಿ, ನೋಡ್ತಾ ಇರಿ NKR ವಾಹಿನಿಯನ್ನ. ಹೋಗಿ ಬರೋದಾ? ನಮಸ್ಕಾರ.